ಶಸ್ತ್ರಗಳ ವ್ಯಾಪಾರಿಯ ಮಧ್ಯಸ್ಥಿಕೆ ಯುದ್ಧ ನಿಲ್ಲಿಸಲು ಸಾಧ್ಯವೇ? ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಜಗತ್ತಿನ ಬಲಿಷ್ಠ ಶಸ್ತ್ರಗಳ ವ್ಯಾಪಾರಿಯೊಬ್ಬನ ಮಧ್ಯಸ್ಥಿಕೆ ವಿವಿಧ ದೇಶಗಳ ಮಧ್ಯೆ ನಡೆಯುವ ಯುದ್ಧಗಳನ್ನು ತಡೆಯಲು ಸಾಧ್ಯವೇ? ಅಮೆರಿಕ ಅಧ್ಯಕ್ಷ ಟ್ರಂಪ್ ನಮ್ಮೊಂದಿರುವ ಉದಾಹರಣೆ ಅಲ್ಲವೇ? ಯುದ್ಧ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸುವವನು ನಿಸ್ವಾರ್ಥಿ, ಮಾನವ ಜನಾಂಗದ ಶಾಂತಿ ಬಯಸುವವನಾಗಿರಬೇಕು. ವಿಶ್ವಸಂಸ್ಥೆ ಸರ್ವನಾಶಕ ಯುದ್ಧಗಳನ್ನ ತಡೆಯುವ ಶಕ್ತಿದಾಯಕ ನೀತಿಯನ್ನ ರೂಪಿಸಿಕೊಳ್ಳಬೇಕು. ಯುದ್ಧದ ಕಿಡಿಗಳು ಬೆಂಕಿಯಾಗಿ ದಳುರಿಯಾಗಿ ಒಂದು ದಿನ ಪ್ರಳಯವೇ ಆಗಬಹುದು. ಜನತೆ ಶಾಂತಿಯ ಹಡಗವನ್ನ ಕಾಯಲು ಸಂಘಟಿತ ಪ್ರಯತ್ನ ಮಾಡಬೇಕು. ಆಳುವ ವ್ಯವಸ್ಥೆಯ ಕುತಂತ್ರಗಳ ವಿರುದ್ಧ ಪ್ರತಿರೋಧ ಇರಲೇಬೇಕು ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿರವರು ಹೇಳಿದರು. ಅವರು ಧಾರವಾಡದ ಜಿಲ್ಲಾ ಕನ್ನಡ ಸಾಹಿತ್ಯ ಸಭಾಭವನದಲ್ಲಿ ಆಯೋಜಿಸಿದ್ದ ಸಮುದಾಯದ 50ರ ಅಂಗವಾಗಿ ಏರ್ಪಡಿಸಿದ್ದ ಯುದ್ಧ ತಂತ್ರ ಅಳಿಯಲಿ ಶಾಂತಿ ಮಂತ್ರ ಮೊಳಗಲಿ ಘೋಷಣೆಯಡಿ ನಡೆಸಿದ ಯುದ್ಧ ವಿರೋಧಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಪ್ರೊಫೆಸರ್ ಶಶಿಧರ್ ತೋಳ್ಕರ್ ಅವರು ಕವಿಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿ, ಸಾಮ್ರಾಟ ಅಶೋಕ ಕಳಿಂಗ ಯುದ್ಧದ ಮಾರಣ ಹೋಮದಿಂದ ಕಂಗೆಟ್ಟು ತನ್ನ ಸಾಮ್ರಾಜ್ಯ ಹಾಳಾಗದಿರಲಿ ಎಂದು ಸದ್ಭಾವದಿಂದ ಶಾಂತಿಯ ಸಂದೇಶಕನಾಗಿ ಬದಲಾಗಿದ್ದು ಪ್ರೇರಣೆಯಾಗಬೇಕು. ಕನ್ನಡದ ವಿವೇಕ ಕೂಡ ಹಿಂಸೆಯನ್ನ ಒಪ್ಪಿಕೊಂಡಿಲ್ಲ. 1000 ವರ್ಷಗಳ ಹಿಂದೆನೇ ಯುದ್ಧ ಬೇಡ ಎಂದು ಆದಿಕವಿ ರನ್ನ ವಿವರಿಸಿದ್ದಾರೆ ಎಂದರಲ್ಲದೆ, ಈ ಯುದ್ಧ ಸಂದರ್ಭಗಳಲ್ಲಿ ಕೈಗನ್ನಡಿಯಾದ ಸವಿತಾ ನಾಗಭೂಷಣ್ ರವರ ಬಲ್ಲಾಡರು ಕವನವನ್ನ ಓದಿದರು. ಕವಿಗಳಾದ ಮಹಾತಪ್ಪ ನಂದೂರ್, ಡಾಕ್ಟರ್ ಮೈತ್ರಿನಿ ಗದಿಗೆಗೌಡರ್, ನಿರ್ಮಲಾ ಶೆಟ್ಟರ್, ಡಾಕ್ಟರ್ ಲಿಂಗರಾಜ್ ರಾಮಾಪುರ್, ರಾಮಚಂದ್ರ ಕುಲಕರ್ಣಿ, ರಂಜಾನ್ ಕಿಲ್ಲೇದಾರ್, ಸಿಎಂ ಮುನಿಸ್ವಾಮಿ, ಗಾಯತ್ರಿ ಬಡಗೇರ್, ಎಸ್ಎಸ್ ಚಿಕ್ಮಠ್, ವಿರೂಪಾಕ್ಷ ಕಟ್ಟಿಮನಿ, ಲಲಿತಾ ಚಾಕ್ಲಂಬಿ, ಸುಹಾಸಿನಿ ಕೋಕಡೊಳ್ಳಿ, ಮಲ್ಲಮ್ಮ ಯಾಟಗಲ್, ಜೋಸೆಫ್ ಮಳ್ಳಾಡಿ, ಡಾಕ್ಟರ್ ಯೋಗೇಶ್ ಪಾಟೀಲ್, ಸಿಎಂ ಚನ್ನಬಸಪ್ಪರವರುಗಳು ಜನರ ಗಮನ ಸೆಳೆದ ಶಾಂತಿ ಸಂದೇಶ ಸಾರುವ ತಮ್ಮ ಸ್ವರಚಿತ ಕವನಗಳನ್ನು ಪ್ರಸ್ತುತಪಡಿಸಿದರು. ಗೌರವಾಧ್ಯಕ್ಷ ಡಾಕ್ಟರ್ ಶಿವಾನಂದ್ ಶೆಟ್ಟರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಧ್ಯಕ್ಷ ಬಿಐ ಇಳಗೇರವರು ಮಾತನಾಡಿದರು. ಸಮುದಾಯ ಕಲಾ ತಂಡದವರು ಯುದ್ಧ ವಿರೋಧಿ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಗತ್ತಿನ ಯುದ್ಧ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ವೀರಣ್ಣ ಹೊಸ್ಮನಿ ನಿರೂಪಿಸಿದರು. ರಂಜಾನ್ ಕಿಲ್ಲೇದಾರ್ ಕವಿಗೋಷ್ಠಿ ಸಂಯೋಜಿಸಿದರು. ಜೋಸೆಫ್ ಮಳ್ಳಾಡಿ ವಂದಿಸಿದರು. ಸೋಮಲಿಂಗ ಉಳ್ಳಿಗೇರಿ, ಹೇಮಾ ಪಟ್ಟಣಶೆಟ್ಟಿ, ಎಎಂ ಖಾನ್, ಮಹೇಶ್ ಪತ್ತಾರ್, ಈರಣ್ಣ ಐನಾಪುರ್, ಗಂಗಾಧರ್ ಗಾಡದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು 5 ಬೆರಳು ಕೂಡಿ ಬಂದು ಭಕ್ತಿಯೋ ಲಲಲ ಹಲವು ಮಂದಿ ಸೇರಿ ಸಮಸ್ಯೆಯೋ 5 ಬೆರಳು ಕೂಡಿ ಬಂದು ಭಕ್ತಿಯೋ ಲಲಲ ಹಲವು ಮಂದಿ ಸೇರಿ ಸಮಸ್ಯೆಯೋ ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಮರದ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಜಂಟಿಯಲ್ಲಿ ಆಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಜಂಟಿಯಲ್ಲಿ ಆಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ ಹೊತ್ತಿ ಉರಿಯುವ ಬೆಂಕಿಯಾರಿ ತಣ್ಣಗಾಗಲಿ ಪಂಚರಲ್ಲೂ ಹತ್ತಾಡುವುದು ಬೆಳೆದು ತೋಗಲಿ ಹೊತ್ತಿ ಉರಿಯುವ ಬೆಂಕಿಯಾರಿ ತಣ್ಣಗಾಗಲಿ ಪಂಜರಲ್ಲೂ ಹತ್ತಾಡುವುದು ಬೆಳೆದು ತೋಗಲಿ ಗಂಗೆ ತುಂಗೆ ಕಾವೇರಿ ತಪ್ಪಿಕೊಳ್ಳಲಿ ಗಂಗೆ ತುಂಗೆ ಕಾವೇರಿ ತಪ್ಪಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಜಲದ್ವೀಪ ಗುಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭಕ್ತ ಕೋಟಿ ಬೆಳೆಯುವಲ್ಲಿ ಪ್ರೀತಿಯ ಮೈ ತಲೆಯುವಲ್ಲಿ ಜಲದ್ವೀಪ ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ
ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯ ಮೈ ತಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಕೂಡಲಿ ಭಾರತದಲ್ಲಿ ಪ್ರೀತಿ ದೀಪ ಕಣ್ಣ ಕೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಕೂಡಲಿ ಭಾರತದಲ್ಲಿ ಪ್ರೀತಿ ದೀಪ ಕಣ್ಣ ಕೂಡಲಿ ಎದೆಯ ಕೊಳೆಗಳನ್ನು ವಸ್ತ್ರಧಾರೆ ತೊಳೆಯಲಿ ಎದೆಯ ಕೊಳೆಗಳನ್ನು ವಸ್ತ್ರಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಕೂಡಿ ಬಂದು ಮುಕ್ತಿಯು ಲಲಲಲ ಹಲವು ಮಂದಿ ಸೇರಿ ಮುಕ್ತಿಯು ಲಲಲಲ ಐದು ಬೆರಳು ಕೂಡಿ ಒಂದು ಮುಕ್ತಿಯು ಲಲಲಲ ಹಲವು ಮಂದಿ ಸೇರಿ ಮುಕ್ತಿಯು ಲಲಲಲ ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಕೆಲವು ಗೀತೆಗೆ ಭಾರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು 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 ಸುಪ್ರಭಾತವು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಕೋಡಿ ಹರಿದಾವು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ರಾಜಾದಿರಾಜರ ಅಮಲಿನ ದಾಹಕ್ಕೆ ಹೆಣ್ಣು ಹಣ್ಣು ಮಣ್ಣಿನ ಮೋಹಕ್ಕೆ ರಾಜಾದಿರಾಜರ ಅಮಲಿನ ದಾಹಕ್ಕೆ ಹೆಣ್ಣು ಹಣ್ಣು ಮಣ್ಣಿನ ಮೋಹಕ್ಕೆ ಜನಗಳ ಬಲಿಯಲ್ಲೋ ರಕ್ತದ ಕೋಡಿ ಹರಿದಾವು ಜನಗಳ ಬಲಿಯಲ್ಲೋ ರಕ್ತದ ಕೋಡಿ ಹರಿದಾವು ಕತ್ತಿ ಗುರಾಣಿ ಬರ್ತಿ ಬಿಸಾಕಿ ಬಾಂಬು ಬಂದೂಕು ಮಾಡ್ಯಾರು ಕತ್ತಿ ಗುರಾಣಿ ಬರ್ತಿ ಬಿಸಾಕಿ ಬಾಂಬು ಬಂದೂಕು ಮಾಡ್ಯಾರು ಕತ್ತಿ ಗುರಾಣಿ ಬರ್ತಿ ಬಿಸಾಕಿ ಬಾಂಬು ಬಂದೂಕು ಮಾಡ್ಯಾರು ದುಡ್ಡಿನ ದನಿಗಳು ಬಡವಾರ ದೇಶಕ್ಕ ದುಡ್ಡಿನ ದನಿಗಳು ಬಡವಾರ ದೇಶಕ್ಕ ಕೊಲ್ಲುವ ಕಬ್ಬಿನ ಮಾರ್ಯಾರು ಕೊಲ್ಲುವ ಕಬ್ಬಿನ ಮಾರ್ಯಾರು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ಬುಲೆಟ್ ಬಾಂಬು ಕಡಿಮೆ ಎಂದು ಊರೂರ ಕೊಲೆಯು ಸಾಲದೆಂದು ಬುಲೆಟ್ ಬಾಂಬು ಕಡಿಮೆ ಎಂದು ಊರೂರ ಕೊಲೆಯು ಸಾಲದೆಂದು ಬುಲೆಟ್ ಬಾಂಬು ಕಡಿಮೆ ಎಂದು ಊರೂರ ಕೊಲೆಯು ಸಾಲದೆಂದು ಲೋಕದ ಕೊಲೆಗೆ ಸಜ್ಜಾಗಿ ನಿಂತು ಲೋಕದ ಕೊಲೆಗೆ ಸಜ್ಜಾಗಿ ನಿಂತು ಬಾಂಬು ಮಾಡ್ಯಾರು ಅನುಬಾಂಬು ಮಾಡ್ಯಾರು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ತಲೆಗಳ ಉರುಳಾವು ರಕ್ತದ ಕೋಡಿ ಹರಿದಾವು ಜಾಲರಿ ಕಣ್ಣಿನ ಗಿಡುಗವ ಕೊಂದು ಕಾಪಾಡಬೇಕಿದೆ ಜಗವನ್ನು ಇಂದು ಜಾಲರಿ ಕಣ್ಣಿನ ಗಿಡುಗವ ಕೊಂದು ಕಾಪಾಡಬೇಕಿದೆ ಜಗವನ್ನು ಇಂದು ಜಾಲರಿ ಕಣ್ಣಿನ ಗಿಡುಗವ ಕೊಂದು ಕಾಪಾಡಬೇಕಿದೆ ಜಗವನ್ನು ಇಂದು ಪಾರಿವ
ಒಂದಾಗಿ ನಿಲ್ಲಿ ಮನುಜ ಕುಲಕ್ಕಾಗಿ. ತಲೆಗಳ ಉರುಳಾವೋ ರಕ್ತದ ಕೋಡಿ ಹರಿದಾವು, ತಲೆಗಳ ಉರುಳಾವೋ ರಕ್ತದ ಕೋಡಿ ಹರಿದಾವು. ರಾಜಾದಿರಾಜರ ಮಲಿನ ದಾಹಕ್ಕೆ ಹೆಣ್ಣು ಮಣ್ಣು ಮಣ್ಣಿನ ಮೋಹಕ್ಕೆ, ರಾಜಾದಿರಾಜರ ಮಲಿನ ದಾಹಕ್ಕೆ ಹೆಣ್ಣು ಮಣ್ಣು ಮಣ್ಣಿನ ಮೋಹಕ್ಕೆ. ಜನಗಳ ಬಲಿಯಲ್ಲೋ ರಕ್ತದ ಕೋಡಿ ಹರಿದಾವು, ಜನಗಳ ಬಲಿಯಲ್ಲೋ ರಕ್ತದ ಕೋಡಿ ಹರಿದಾವು, ರಕ್ತದ ಕೋಡಿ ಹರಿದಾವು, ರಕ್ತದ ಕೋಡಿ ಹರಿದಾವು, ರಕ್ತದ ಕೋಡಿ ಹರಿದಾವು. 1945ರಲ್ಲಿ ನಾಗಾಸಾಕಿ ಮತ್ತು ಹಿರೋಶಿಮಾ ಮೇಲೆ ಬಿದ್ದಂಥ ಬಾಂಬು ಆ ಕ್ಷಣಕ್ಕಷ್ಟೇ ಮಾರಣ ಹೋಮ ಮಾಡಿ ತನ್ನ ಕಥೆಯನ್ನು ಮುಗಿಸ್ತು ಅಂತಲ್ಲ, ಆ ಕಥೆ ಇನ್ನೂ ಕೂಡ ಜೀವಂತ ಇದೆ. ಅದರ ರೇಡಿಯೇಟರಿ ಎಫೆಕ್ಟ್ ಹಲವಾರು ತಲೆಮಾರುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ಜಪಾನ್ ಪ್ರತಿ ವರ್ಷ ನೆನಪಿಸಿಕೊಳ್ತದೆ. 6 ಆಗಸ್ಟ್ ಮತ್ತು 8 ಆಗಸ್ಟ್ ಆ 2 ದಿನಗಳಂತ ಅಣುಬಾಂಬಿನ ಭೀಕರತೆಯನ್ನು ನೆನಪಿಸಿ ಜಗತ್ತಿಗೆ ಅದನ್ನು ಪ್ರಸರಣ ಮಾಡ್ತದೆ. ನಾನು ವಿದ್ಯಾರ್ಥಿ ಆಗಿರುವ ಕಾಲಕ್ಕೆ ಒಂದು ಸಿನಿಮಾ ಬಂತು, ದ ಡೇ ಆಫ್ಟರ್ ಅಂತ. ಹಲವು ಜನ ನೋಡಿರಬಹುದು. ಟೈಟಲ್ ಆಫ್ ದ ಫಿಲ್ಮ್ ಈಸ್ ದ ಡೇ ಆಫ್ಟರ್. ಆ ಟೈಟಲ್ ಕಾರ್ಡ್ ಬರುವಾಗ ಒಂದು ಸೀನ್ ಬರ್ತದೆ. ಅತ್ಯಂತ ಗ್ರೀನರಿ ಇರುವಂಥ, ಲಾನ್ ಇರುವಂಥ ಬೆಳ್ಳಂಬೆಳಗ್ಗಿನ ಬಯಲಿನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ, ವಯೋವೃದ್ಧರು ವಾಕ್ ಮಾಡ್ತಾ ಇದ್ದಾರೆ. ಹೊಸದಾಗಿ ಮದುವೆ ಆದಂಥ ಪ್ರೇಮಿಗಳು ಇನ್ನೂ ಬೀದಿಗೆ ಬಂದಿಲ್ಲ, ಅವರು ತಮ್ಮ ಬೆಡ್ರೂಮ್ನಲ್ಲಿಯೇ ಇದ್ದಾರೆ. ಇದೆಲ್ಲವನ್ನ ಸಂಕ್ಷಿಪ್ತವಾಗಿ ಸ್ಕ್ರೀನ್ ಮೇಲೆ ಬಿಡ್ತಾ ಹೋಗ್ತಾನೆ ನಿರ್ದೇಶಕ. ಒಂದೇಟಿಗೆ ಇಡೀ ಸ್ಕ್ರೀನ್ ತುಂಬ ಬೆಂಕಿ ಉಂಡೆಯ ಚೀತ್ಕಾರ. ಬಾಂಬ್ ಬಿತ್ತು ತಕ್ಷಣವೇ ಹಿರೋಶಿಮಾದ ಒಂದು ಮ್ಯೂಸಿಯಂ, ಆ ಮ್ಯೂಸಿಯಂನಲ್ಲಿ ಬೆಳಗ್ಗೆ ವಾಕಿಂಗ್ ಬಂದಂಥ ವಯೋವೃದ್ಧರ ಸ್ಕೆಲೆಟನ್ಸು, ಆಟ ಆಡ್ತಾ ಇದ್ದಂಥ ಮಕ್ಕಳ ಸ್ಕೆಲೆಟನ್ಸು, ಇನ್ನೂ ಬೆಡ್ರೂಮನ್ನು ಬಿಟ್ಟು ಹೊರಗೆ ಬರದೇ ಇದ್ದಂಥ ಪ್ರೇಮಿಗಳು ಹಾಸಿಗೆಯಲ್ಲಿ ಇದ್ದಂಥ ಪೋಶ್ಚರಿನ ಸ್ಕೆಲೆಟನ್ಸು ಎಲ್ಲವನ್ನು ನೀಟಾಗಿ ಜೋಡಿಸಿ ಯುದ್ಧದ ಮೊದಲಿನ ನಾಗಾಸಾಕಿ ಹೆಂಗಿತ್ತು, ಹಿರೋಶಿಮಾ ಹೆಂಗಿತ್ತು, ಅಣುಬಾಂಬಿನ ನಂತರದ ನಾಗಾಸಾಕಿ ಹಿರೋಶಿಮಾ ಹೇಗಿದೆ ಅನ್ನುವಂಥದ್ದು ಒಂದೇ ಕ್ಷಣದಲ್ಲಿ ತೋರಿಸಿ ಸಿನಿಮಾ ಮುಂದುವರೆದು ಹೇಳುವ ಉದ್ದೇಶ ಏನು ಅಂತಂದರೆ, ಅತ್ಯಂತ ಸುಂದರವಾದ ಬದುಕನ್ನು ಅತ್ಯಂತ ಕ್ರೂರವಾಗಿ ಕಸಿದಂಥ ಈ ಉದಾಹರಣೆ ಮಾನವ ನೋಡಿದಂಥ ಅತ್ಯಂತ ದೊಡ್ಡ ದುರ್ಘಟನೆ ಅನ್ನುವಂಥದ್ದನ್ನು ನೆನಪು ಮಾಡ್ತಾ 3 ಜನ ಅತ್ಯಂತ ಗಂಭೀರವಾಗಿ ಈ ಶಾಂತಿ ಆಂದೋಲನದ ಕುರಿತಾಗಿ ಮಾತನಾಡಿದರು. ಒಬ್ಬರು ಬರ್ನಾರ್ಡ್ ಶಾ, ಮತ್ತೊಬ್ಬರು ಬರ್ಟ್ರಾಂಡ್ ರಸಲ್. ಜಗತ್ತು ಕಂಡಂಥ ಒಬ್ಬ ಮಹಾನ್ ಶಾಂತಿ ದೂತ ಸಂತ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಇದರ ಬಗ್ಗೆ ಬಹಳ ಗಂಭೀರವಾಗಿ ಮಾತನಾಡ್ತಾರೆ. ಸೈನಿಕರಾಗಿ ಸೇವೆಯನ್ನು ಪ್ರಾರಂಭಿಸಿದಂಥ ಟಾಲ್ಸ್ಟಾಯ್ ತಮ್ಮ ಮಿಲಿಟರಿ ಯೂನಿಫಾರ್ಮು, ತಮ್ಮ ಎದೆಯ ಮೇಲೆ ಇದ್ದಂಥ ಆ ಮೆಡಲ್ಗಳು, ಅದನ್ನೆಲ್ಲ ನೋಡ್ತಾ ಅದನ್ನು ಅನುಭವಿಸ್ತಾ ಅದರ ಬಗ್ಗೆ ಒಂದು ಹೆಮ್ಮೆಯನ್ನು ಬೆಳೆಸಿಕೊಳ್ತಾರೆ. ತಮ್ಮ 23ನೇ ವಯಸ್ಸಿನಲ್ಲಿ ಯುದ್ಧದಲ್ಲಿ ಭಾಗವಹಿಸಿ ಆ ಕ್ರೂರ ಅನುಭವಗಳನ್ನೆಲ್ಲ ದಾಖಲಿಸಿ ಒಂದು ಕಾದಂಬರಿಯನ್ನು ಬರೀತಾರೆ. ಯುದ್ಧ ಯಾವುದೇ ಸಮಸ್ಯೆಗೂ ಉತ್ತರ ಅಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಬರ್ತಾರೆ. ಈ ಅಂತಿಮ ನಿರ್ಣಯಕ್ಕೆ ಬಂದ ಮೇಲೂ ಕೂಡ ಮತ್ತೆ ಅಲ್ಲಿಯ ಸರ್ಕಾರ ಅವ್ರನ್ನ ಯುದ್ಧಕ್ಕೆ ಕರೀತದೆ. ರಷ್ಯಾಕ್ಕೂ ಟರ್ಕಿಗೂ ಯುದ್ಧ ಶುರು ಆಗ್ತದೆ. ಟಾಲ್ಸ್ಟಾಯ್ ಅದರಲ್ಲಿ ಭಾಗವಹಿಸ್ತಾರೆ. ದೇಶಭಕ್ತಿಯ ಅಮಲನ್ನೇರಿಸಿಕೊಂಡು ಮತ್ತೆ ರಣರಂಗದಲ್ಲಿ ಶತ್ರುಗಳನ್ನು ತೆರೆದು ಹಾಕ್ತಾರೆ. ಇದೆಲ್ಲವನ್ನು ಮಾಡಿ ಆ ಕೊಲೆಯ ಉತ್ಸಾಹ ತಗ್ಗಿದ ಮೇಲೆ ಟಾಲ್ಸ್ಟಾಯ್ ಕುಂತು ಯೋಚನೆ ಮಾಡಿದ್ರಂತೆ, ನಾವು ಅತ್ಯಂತ ವ್ಯವಸ್ಥಿತವಾಗಿ ಶಿಸ್ತು ನಡೆಯುವಂಥ ಈ ಕೊಲೆಪಾತಕ
ಕಾರ್ಯಕ್ಕೆ ನಾವು ಯುದ್ಧ ಅನ್ನುವಂಥ ಒಂದು ಗಂಭೀರ ಹೆಸರನ್ನು ಕೊಡ್ತೇವೆ. ಆದರೆ ಯುದ್ಧ ಅನ್ನುವಂಥ ಗಂಭೀರ ಹೆಸರು ಅದಕ್ಕೆ ಅಗತ್ಯ ಏನು? ಇದೊಂದು ವ್ಯವಸ್ಥಿತವಾದ ಕೊಲೆ. ಇದು ಕನ್ವಿನ್ಸ್ ಆದಮೇಲೆ ಅದರ ಒಂದು ಭಾಗವಾಗಿ ನಾನು ಕೆಲಸ ಮಾಡಿದ ಮೇಲೆ ನನಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಅವ್ರ ಪರ್ಸನಲ್ ಡೈರಿ ಒಳಗೆ ಒಂದು ಮಾತು ಬರೀತಾರೆ. ಏನು 1955 ಮಾರ್ಚ್ 5ನೇ ತಾರೀಕು ತನ್ನ ಡೈರಿಯಲ್ಲಿ ಬರ್ಕೊಂಡಂಥ ಒಂದು ಮಾತು. ಈಗ ನನಗೊಂದು ಬಹುದೊಡ್ಡ ವಿಚಾರ ಹೊಳೆದಿದೆ. ಇದಕ್ಕಾಗಿ ನಾನು ನನ್ನ ಇಡೀ ಜೀವಮಾನವನ್ನು ಮುಡಿಪಾಗಿಡುತ್ತೇನೆ. ಇದು ಹೊಸ ಧರ್ಮವೊಂದರ ಮೂಲಾಧಾರವಾಗಿದೆ. ಅದೆಂದರೆ ಪ್ರತಿಭಟನಾರಹಿತವಾದಂಥ ಧರ್ಮ, ಅಂತಾರಾಷ್ಟ್ರೀಯ ಭ್ರಾತೃತ್ವ, ವಿಶ್ವಶಾಂತಿ. ಅವರು ಕೊನೆಗೆ ತಲುಪುವಂತಹ ಕನ್ಕ್ಲೂಷನ್ ಇದು. ಟಾಲ್ಸ್ಟಾಯ್ನಂಥ ಒಬ್ಬ ಮಹಾನ್ ಚಿಂತಕ, ಒಬ್ಬ ಮಹಾನ್ ಸಂತ, ಈತ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮಾದರಿಯಾಗ್ತಾನೆ. ಈತನ ಸ್ಮರಣೆಯಲ್ಲಿಯೇ ಗಾಂಧೀಜಿ ಟಾಲ್ಸ್ಟಾಯ್ ಫಾರ್ಮ್ ಅನ್ನುವಂಥ ಒಂದು ಆಶ್ರಮವನ್ನು ಹುಟ್ಟಾಕಿ ಇಂಥ ಒಬ್ಬರು ಶಾಂತಿ ದೂತರಿಗೆ ಗೌರವ ಸಲ್ಲಿಸ್ತಾರೆ. ಇದೆಲ್ಲ ಇತಿಹಾಸ. ಗೆಳೆಯರೇ, ನನಗೆ ಬಂದ ಮಾಹಿತಿಯ ಪ್ರಕಾರ ಇಡೀ ರಾಜ್ಯದಲ್ಲಿ ರಾಜ್ಯ ಸಮುದಾಯ 87 ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಿದ್ಧ ಸಮಿತಿಯವರು ನಡೀತಾ ಇದೆ. ಅದರ ಜೊತೆನೆ ರಾಜ್ಯ ಸಮಿತಿ ತೀರ್ಮಾನ ಮಾಡಿದಂತೆ ನಾವು ಕೂಡ ಪ್ರತಿ ಜಿಲ್ಲೆಯಲ್ಲಿ ನೀವು ಸಿದ್ಧತಾ ಸಮಿತಿ ಮಾಡಿಕೊಂಡು ಸಮುದಾಯದ ಆಸೆದಂತೆ ಬಹಳ ಪ್ರಮುಖವಾದಂಥ ಆಸೆ ಇಡೀ ಮನುಷ್ಯತ್ವದೊಳಗೆ ಸಮುದಾಯ, ಮನುಷ್ಯತ್ವದೊಳಗೆ ಸಮುದಾಯ ಅನ್ನುವಂಥ ಒಂದು ಶೀರ್ಷಿಕೆ ಏನಿದೆ ಪ್ರಸಕ್ತ ಸಂದರ್ಭದಲ್ಲಿ ಬಹಳ ಅವಶ್ಯವಿದೆ ಅನ್ನುವಂಥ ರೀತಿಯಲ್ಲಿ ಸಮುದಾಯ ತೀರ್ಮಾನ ಮಾಡಿ 70-80ರ ದಶಕದಲ್ಲಿ ಸಮುದಾಯ, ಬಂಡಾಯ, ಆಮೇಲೆ ದೈನದಲಿತರ, ಸಮಾನ ಮನಸ್ಕರು ಎಲ್ಲರೂ ಸೇರಿ ಆವತ್ತಿನ ಆಪತ್ಕಾಲವನ್ನು ನಾವು ಎದುರಿಸಿದೆವು. ಪ್ರಜಾಸತ್ತಾತ್ಮಕ ಮೌಲ್ಯ ಹೋದಾಗ, ಸರ್ವಾಧಿಕಾರ ಬಂದಾಗ ನಾವೆಲ್ಲರೂ ಎದ್ದು ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ರಾಜ್ಯಾದ್ಯಂತ ಜಾಥಾಗಳ ಮೂಲಕ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೆ ಸಮುದಾಯ ಹಂತ ಹಂತವಾಗಿ ಆಯಾ ಕಾಲದಲ್ಲಿ ಏನು ಸಮಸ್ಯೆಗಳಿರ್ತಾವ ಆ ಸಮಸ್ಯೆಗಳ ಕುರಿತು ಆ ಕಲಾತಂಡ ಇರಲಿ, ಅದು ನಮ್ಮ ವಿಚಾರ ಸಂಖ್ಯೆ ಇರಲಿ ಮತ್ತು ಕವಿಗೋಷ್ಠಿ ಇರಲಿ, ಏನೇ ಇರಲಿ, ಎಲ್ಲವೂ ನಮ್ಮ ಆಶೆಯಂತೆ ನಡಿಬೇಕನ್ನೋದ ದೃಷ್ಟಿಯಲ್ಲಿ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ಇವತ್ತು ಯುದ್ಧದ ಬಗ್ಗೆ ಸಾಕಷ್ಟು ಮಾತಾಡಿದ ನಮ್ಮ ಇವರು ಶಿವಾನ್ ಶೆಟ್ಟರ್ ಅವರು. ನಾನು ಹೆಚ್ಚಿಗೆ ಹೇಳೋದಲ್ಲ, ಒಂದು ಇದು ಬಹಳ ಅವಶ್ಯಕತೆ ಇದೆ. ಪ್ರಸಕ್ತ ಸಂದರ್ಭದಲ್ಲಿ ಮಾನವ ಮೌಲ್ಯಗಳು ಹಾಳಾಗದಾಗ, ಅದು ಅಲ್ಲದೆ ಅನೇಕ ಆತಂಕಗಳು ನಾವು ಎದುರಿಸ್ತಾ ಇದ್ದೇವೆ. ಕೇವಲ ಆವಾಗ ಎರಡು ಇರು, ಈಗ ಅನಿರ್ದಿಷ್ಟ ಒಂದು ಎಮರ್ಜೆನ್ಸಿ ಇದ್ದಾಗ್ಯೂ, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದ್ದಾಗ್ಯೂ ಕೂಡ ಉಸಿರು ಕಟ್ಟಿದ ವಾತಾವರಣದಲ್ಲಿ ನಾವು ಬದುಕೋದು ಬಹಳ ಕಷ್ಟ ಆಗಿದೆ. ಅದು ಅಲ್ಲದೆ ನಮ್ಮ ಭಯೋತ್ಪಾದಕ ಅನ್ನುವಂಥದ್ದು, ಯುದ್ಧ ಅನ್ನುವಂಥದ್ದು, ಅದು ಅಲ್ಲದೆ ಇಡೀ ಮನುಕುಲದ ನಾಶ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಹೆದರಿಸಿ ಒಟ್ಟಾರೆ ಇವತ್ತು ಇದು ಈಗಲೇ ಅಲ್ಲ, ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ತೃತೀಯ ರಾಷ್ಟ್ರಗಳನ್ನು ವಸಾಹತುಶಾಹಿ ಮಾಡಿಕೊಂಡು ಇಡೀ ಅವರ ಸಂಪನ್ಮೂಲ ಹೀರುವ ದಿಶೆಯಲ್ಲಿ ತಮ್ಮ ಲಾಭಕ್ಕಾಗಿ ಯುದ್ಧದ ಹೆಸರಿನಲ್ಲಿ ನಮಗೆ ಜಗಳ ಹಚ್ಚೋದು, ಕಲಹ ಹಚ್ಚೋದು, ಅದು ಯಾವಾಗಲೂ ಬಂದಿದೆ. ಆದರೆ ಈಗ ಬಂಡವಾಳಶಾಹಿ ಜಗತ್ತು ಹೆಚ್ಚು ಬೆಳೆದ್ರಿಂದ ಇಂಥ ಸನ್ನಿವೇಶಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ ಅವರು ಮಾತಾಡಿದ್ದಾರೆ. ಮೊದಲೇ ಮಹಾಯುದ್ಧದಲ್ಲಿ ಏನಾಯ್ತು ಅನ್ನೋದು ನಮಗೆ ಗೊತ್ತಿದೆ, ಅದರ ಪರಿಣಾಮ. ಎರಡನೇ ಮಹಾಯುದ್ಧದಂತೂ ಸಾಕಷ್ಟು, ಈವನ್ ಹಿರೋಶಿಮಾ ಮತ್ತು ಬಾಂಬೆ ಇದ್ದಾಗ 3 ಕೋಟಿ ಜನ ಸತ್ತು ಹೋದ್ರು, ನಾಶ ಆದರು. ಅಲ್ಲಿ ಏನೂ ಇಲ್ಲ, ಏನೂ ಹುಟ್ಟುವುದಿಲ್ಲ, ಹೆಸರೇ ಹುಟ್ಟುವುದಿಲ್ಲ. ಅದು ಅಲ್ಲದೆ ಅನೇಕ ವಿಧವೆಯರು, ಅಂಗವಿಕಲರು, ಅವ್ರ ಪರಿಸ್ಥಿತಿ ನೋಡಿದ್ರೆ ಯುದ್ಧ ನಂತರ ಏನು ಆಗೋದಿಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ಈಗಲೂ ಮತ್ತೆ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಯುದ್ಧದ ಒಂದು ವಾತಾವರಣ, ಅದು ಅಲ್ಲದೆ ಭಯದ ವಾತಾವರಣ, ಅದು ಅಲ್ಲದೆ ಈ ತೃತೀಯ ರಾಷ್ಟ್ರ ಸಂಪನ್ಮೂಲ ಎಸ್ಪೆಷಲಿ ಆಯಿಲು ಮತ್ತೊಂದು ಅದು ಇದು ಎಲ್ಲ ಏನದ ತಮ್ಮ ಲಾಭಕ್ಕಾಗಿ ಇವತ್ತು ಅಸ್ತ್ರಗಳು ಮಾಡಿದ್ದಾರೆ, ಕಣ್ವಸ್ತ್ರವೂ ಮಾಡಿದ್ದಾರೆ. ಆ ಕಡೆ ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋ ದಿಶೆಯಲ್ಲಿ ನಮ್ಮ ಆಸೆ. ನಮ್ಮ ಆಸೆ ಏನಿದೆ ಅಂದರೆ ಒಟ್ಟಾರೆ ಮನುಷ್ಯತ್ವ ಬೆಳಿಬೇಕು, ಮನುಷ್ಯರೆಡೆಗೆ ಹೋಗಬೇಕು, ಎಲ್ಲರೂ ಸಮಾನ ಒಂದು ದೇಶದಿಂದ ಹಾಡುಗಳನ್ನ ಹಾಡಿದ್ರು ಈಗಾಗಲೇ. ಆ ಕಡೆ ನಮ್ಮ ಉದ್ದೇಶ ಏನಿದೆ ಅಂದರೆ ಒಂದು
ವಿವಿಧತೆಯಲ್ಲಿ ಏಕತೆ ಇದ್ದಂಥ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡಿ ಬಾಳ್ಬೇಕಾಗಿದೆ, ಶಾಂತಿಯಿಂದ ಬಾಳ್ಬೇಕಾಗಿದೆ, ಯಾವುದೂ ಅಡೆತಡೆ ಇಲ್ಲದೆ. ಅನೇಕ ಕವಿಗಳು ಆಯಾ ಸಂದರ್ಭಕ್ಕೆ ಹಾಡ್ತಾನೆ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಕೂಡ ಎಲ್ಲ ಸ್ವಾತಂತ್ರ್ಯಗಳು ಉಚ್ಚ ಎಲ್ಲ ಜನರಿಗೆ, ಶ್ರೀಮಂತರಿಗೆ ಮಾತ್ರ ಇದ್ದಾಗ ಬಸವಲಿಂಗನ ಸಿದ್ಧಲಿಂಗನವರು ಹಾಡುಗಳು ಅದ್ಭುತವಾಗಿದೆ. ಆಯಾ ಇದಕ್ಕೆ ಅವ್ರು ಹಾಡಿದಂಥ ಸ್ವಾತಂತ್ರ್ಯ ನೋಡಿದ್ರೆ ಇನ್ನೂವರೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಉಳ್ಳವರಿಗೆ, ಶ್ರೀಮಂತರಿಗೆ ಮಾತ್ರ. ಹಾಗೆ ಎಲ್ಲ ಕವಿಗಳು ಕೂಡ ಹಾಡ್ತಾನೆ ಬಂದಿದ್ದಾರೆ. ಈಗ ಬಹಳ ಅವಶ್ಯ ಇದೆ, ಯುದ್ಧದ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕಾಗಿದೆ. ಕೇವಲ ಇಷ್ಟಲ್ಲ, ಇವನ ಏನಾಗಿದೆ ಅಂದರೆ ಭಾಳ ಹಗುರವಾಗಿ ತಗೋತಾ ಇದ್ದಾರೆ ಜನ, ಭಾಳ ಹಗುರ. ಬಲ್ಲಿ ಬಂದದ್ದು ಬಲ್ಲಿ ಯಾವಲ್ಲಿ ಅನ್ನುವಂಥದ್ದು ನಾವು ಮತ್ತೆ ಯಾವುದೇ ಒಂದು ಉದಾಹರಣೆ ನೆನಪಾಕದೆ. ಸೊ ಆ ರೀತಿ ಆಗಬಾರ್ದು. ಈಗಾಗಲೇ ಸಮುದಾಯ ಏನು ಎಚ್ಚರಿಸ್ತಾ ಇದೆ ಅಂದರೆ, ನಾವು ಹಂತ ಹಂತದಲ್ಲಿ ನಾವು ಯುದ್ಧದ ಬಗ್ಗೆ ಅರಿವು ಮೂಡಿಸೋಣ, ಆಮೇಲೆ ಮಾನವ ಮೌಲ್ಯಗಳನ್ನು ಹೊತ್ತು ಹೋಗೋಣ, ಆನಂತರ ಶಾಂತಿ ಕಡೆ ಹೋಗೋಣ. ಯುದ್ಧ ಬೇಡ, ಶಾಂತಿಯ ಮಂತ್ರ ಏನಂತಂದರೆ ನಾವೆಲ್ಲರೂ ಒಂದಾಗಿ ಮನುಕುಲದ ಉಳಿವು ಭಾಳ ಮುಖ್ಯ. ಮನುಕುಲದ ಉಳಿವು ಆಗುವ ದಿಶೆಯಲ್ಲಿ ಸಮುದಾಯ ಪಣ ತೊಟ್ಟಿದೆ. ಆ ದಿಶೆಯಲ್ಲಿ ತಮ್ಮ ಸಹಕಾರ ಬಹಳ ಅವಶ್ಯ. ಎಲ್ಲರೂ ಸೇರಿ ನಾವು ಸುಂದರ ನಾಡು ಕಟ್ಟೋಣ. ಆಮೇಲೆ ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋಂಥ ದಿಶೆಯಲ್ಲಿ ಕೆಲಸ ಮಾಡೋಣ ಅಂತ ಈ ಆಶೆಯೊಂದಿಗೆ ನನ್ನ ಎರಡು ಮಾತುಗಳನ್ನ ಹೇಳಿ ನನಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಹಾ ಸಾಮ್ರಾಜ್ಯವನ್ನ ಕಟ್ಟಿದಂಥ ಅಶೋಕ ಕಳಿಂಗದ ಕಾರವೇಲನ ಜೊತೆಗೆ ಯುದ್ಧವನ್ನ ಮಾಡಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣನಾದ. ಅಂದಿನ ಆ ಕಾಲದಲ್ಲಿನೇ ಸುಮಾರು 2 ಲಕ್ಷ ಜನ ಆ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅಂತ ನಮ್ಮ ಇತಿಹಾಸ ಹೇಳ್ತದೆ. ತದನಂತರದಲ್ಲಿ ಆ ಅಶೋಕ ತನ್ನ ಸಾಮ್ರಾಜ್ಯ ಹಾಳಾದರೂ ಪರವಾಗಿಲ್ಲ, ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಯುದ್ಧಗಳು ಬೇಡ ಅಂತ ನಿಶ್ಚಯಿಸಿ ತನ್ನ ಮಕ್ಕಳಾದಂಥ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಶಾಂತಿಯ ಪ್ರಸಾರಕ್ಕಾಗಿ ಆತ ಭಾರತದಾದ್ಯಂತ ಓಡಾಡುವಂತೆ ಹೇಳಿ ಸಾಲದ್ದಕ್ಕೆ ಆತ ಶ್ರೀಲಂಕೆಗೂ ಅವರನ್ನು ಕಳಿಸಿದ ಅನ್ನುವಂಥ ಆ ಒಂದು ಸದ್ಭಾವ ಇದೆಯಲ್ಲ, ಅದು ಇವತ್ತು ಜಗತ್ತಿನ ಎಲ್ಲ ಬಲಾಢ್ಯರನ್ನು ಪ್ರೇರೇಪಿಸಬೇಕಾಗಿದೆ. ಇದರ ಜೊತೆಗೆ ಕನ್ನಡದ ಮನಸ್ಸುಗಳು, ಕನ್ನಡದ ಕವಿಗಳು ಈ ಯುದ್ಧದ ಬಗ್ಗೆ ಅವರು ಆಲೋಚನೆ ಮಾಡ್ತಾನೆ ಬಂದಿದ್ದಾರೆ. ವಿಶೇಷವಾಗಿ ನಾನು ಹೇಳಬೇಕಾದದ್ದು 1100 ವರ್ಷಗಳ ಹಿಂದೆ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದಂಥ ರನ್ನ, ಆತ ಗದಾಯುದ್ಧ ಅನ್ನುವಂಥ ಒಂದು ಕಾವ್ಯವನ್ನೇ ಬರೆದ. ಅಂದರೆ ಕನ್ನಡದ ವಿವೇಕ ಎಂದೂ ಹಿಂಸೆಯನ್ನ ಒಪ್ಪಿಕೊಂಡಿಲ್ಲ, ಕೊಲೆಗಳನ್ನ ಒಪ್ಪಿಕೊಂಡಿಲ್ಲ. ಆತನ ಆ ಗದಾಯುದ್ಧದಲ್ಲಿ ಒಂದೆರಡು ಪದ್ಯಗಳು ಹೀಗಿವೆ. ಯುದ್ಧ ಎಂಥ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿತು. ಆ 18 ದಿನಗಳ ಕಾಲ ನಡೆದಂತಹ ಯುದ್ಧ, ಆ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಹಾಗೆ ಹಾಳಾಯಿತು, ಪ್ರಾಣ ಕಳೆದುಕೊಳ್ತು. ಮತ್ತು ಕೊನೆಯ ದಿವಸ ಆ 18ನೇ ದಿನದ ಬೆಳಗಿನ ಜಾವ ಆತನ ತಂದೆ ಮತ್ತು ತಾಯಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಮಗನಿಗೆ ಬುದ್ಧಿ ಹೇಳ್ತಾರೆ, ಬೇಡ, ಈ ಯುದ್ಧವನ್ನ ನೀನು ನಿಲ್ಲಿಸು. ಏನೆಲ್ಲ ಹೇಳಿದಾಗಲೂ ಕೂಡ ಆತ ಯುದ್ಧವನ್ನ ನಿಲ್ಲಿಸುವ ಮನಸ್ಸನ್ನು ಮಾಡೋದಿಲ್ಲ. ಆ ಸನ್ನಿವೇಶ ಹೇಗಿತ್ತು ಅನ್ನೋದಕ್ಕೆ ರನ್ನ ಹೇಳ್ತಾನೆ, ಉಳಿದಿದ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನುಚ್ಚುತ್ತಿರೆ ಕಾಲಿಡಲೆಡಬೆಡೆಯದೆ ಕುರುಪತಿ ದಡಿಗ ಬೆಳಂಗಳನೆ ಮೆಟ್ಟಿ ಮೆಲ್ಲನೆ ನಡೆದ. ದುರ್ಯೋಧನ ಸೃಷ್ಟಿ ಮಾಡಿದಂಥ ಆ ರಣರಂಗ ಹೇಗಾಗಿದೆ ಅಂದ್ರೆ, ಇಡೀ ಆ ರಣಭೂಮಿ ಆಯುಧದ ತುಣುಕುಗಳಿಂದ ತುಂಬಿ ಹೋಗಿದೆ. ಅಲ್ಲಿ ನೆತ್ತರು ಕಡಲಿನೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಕಾಲಿಡ್ಲಿಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಆತನೇ ಕಾಲಿಡ್ತಾ ಇದ್ದಾನೆ, ಆ ರಣಭೂಮಿಯಲ್ಲಿ ಆತನೇ ಕಾಲಿಡ್ತಾ ಇದ್ದಾನೆ, ನಡೀತಾ ಇದ್ದಾನೆ. ಆತನ ಕಾಲುಗಳಿಗೆ
ಆ ಆಯುಧದ ತುಣುಕುಗಳು ಚುಚ್ಚಿ 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 ಆ ರಕ್ತಕ್ಕೆ ರಕ್ತವನ್ನ ಸೇರಿಸ್ತಾ ಇದೆ. ಅಂಥದ್ರಲ್ಲಿನೂ ಕೂಡ ಆತ ಮುಂದಕ್ಕೆ ಹೋಗ್ಬೇಕು, ಭೀಷ್ಮ ಪಿತಾಮಹನನ್ನ ನೋಡ್ಬೇಕು, ಅವನ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಹೋಗ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಹೆಣಗಳು ರಾಶಿ ಬಾತು ಎಲ್ಲ ಹೆಣಗಳು ಬಿದ್ದಿದ್ದಾವೆ. ಆ ಹೆಣಗಳನ್ನೇ ತುಳಿತಾ ಹೋಗ್ತಾ ಇದೆ. ಅಂದ್ರೆ ಈ ಬಲಾಢ್ಯರಿಗೆ ಹೆಣಗಳನ್ನ ತುಳಿಯುವುದಿದೆಯಲ್ಲ, ಒಂದು ಪ್ರಾಣಿಯ ಶವ ಬಿದ್ದಿದೆ ಅಂದ್ರೂ ಕೂಡ ನಾವು ಅದಕ್ಕೆ ಸೂಕ್ತವಾದ ಸಂಸ್ಕಾರವನ್ನ ಕೊಡಬೇಕು, ಅದನ್ನ ಕಾಣಿಸ್ಬೇಕಾದ ಜಾಗಕ್ಕೆ ಕಾಣಿಸ್ಬೇಕು. ಆದ್ರೆ ಮನುಷ್ಯರು ಅಲ್ಲಿ ಹೆಣದೋಪಾದಿಯಲ್ಲಿ ಬಿದ್ದರೂ ಕೂಡ ಅವರನ್ನ ತುಳಿತಾನೆ ಆ ರಣಭೂಮಿಯನ್ನ ಅವನು ಪಾರು ಮಾಡ್ತಾ ಇದ್ದಾನೆ. ಮುಂದುವರೆದು ಇನ್ನೊಂದು ಪದ್ಯದಲ್ಲಿ ಅದು ಇನ್ನೂ ಎಷ್ಟು ಭಯಂಕರವಾಗಿತ್ತು ಅಂತ ರನ್ನ ಹೇಳ್ತಾನೆ. ಇವ ಶೈಲಂಗಳ ನೇರಿ ಏರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ ಇವದೋರ್ ನೀಲ ಲತಾ ಪ್ರತಾನ ವಿಪನ ವ್ರಾತಂಗಳೋಳು ಸಿಲ್ಕಿ ಸಿಲ್ಕಿ ಭರಂಗೈದು ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣ ದ್ರೋಣನ. ಆನೆಗಳು ಆ ಕಾಲದಲ್ಲಿ ಆನೆಗಳನ್ನ ಯುದ್ಧಕ್ಕೆ ಬಳಸ್ತಾ ಇದ್ರು. ಆ ಆನೆಗಳು ಹೇಗೆ ಬಿದ್ದಿದ್ದಾವೆ ಅಂದ್ರೆ, ಈ ಯುದ್ಧ ಕಾರಣವಾಗಿ ಹೇಗೆ ಪ್ರಾಣವನ್ನು ಕಳೆದುಕೊಂಡು ಹೇಗೆ ಬಿದ್ದಿದ್ದಾವೆ ಅಂದ್ರೆ ಪರ್ವತದೋಪಾದಿಯಲ್ಲಿ ಬಿದ್ದಿದ್ದಾವೆ. ಇವ ಆನೆ, ಶೈಲ ಪರ್ವತದೋಪಾದಿಯಲ್ಲಿ ಆನೆಗಳು ಬಿದ್ದಿದ್ದಾವೆ. ಅವುಗಳನ್ನೇ ಹಿಡ್ಕೊಂಡು ಏರಿ ಏರಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ರುದಿರ ಸ್ತೋತ್ರಗಳ ರಕ್ತ ಕಾಲುವೆಯಾಗಿ ಹರಿತಾ ಇದೆ. ಅವುಗಳನ್ನ ದಾಟಿ ದಾಟಿ ಆತ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂಥ ಒಂದು ಚಿತ್ರಣವನ್ನ ರನ್ನ ತನ್ನ ಗದಾಯುದ್ಧದಲ್ಲಿ ಕೊಡ್ತಾನೆ. ಅಂದ್ರೆ ಸುಮಾರು 1100 ವರ್ಷಗಳ ಹಿಂದೆನೆ ಮನುಕುಲಕ್ಕೆ ಯುದ್ಧ ಬೇಕಿಲ್ಲ ಅಂತ ಸಾರಿದಂತ, ಪ್ರತಿಪಾದಿಸಿದಂತ ಈ ಜಗತ್ತಿನ ಮೊಟ್ಟ ಮೊದಲ ಕವಿ ಯಾರಾದರೂ ಇದ್ರೆ ಅದು ಕನ್ನಡದ ಕವಿ ರತ್ನ. ಇದರ ಆಚೆಗೆ ಇವತ್ತು ನಾವು ಇಂಥ ಸ್ಥಿತಿಯಲ್ಲಿ ಯುದ್ಧ ಮಾಡ್ತಾ ಇಲ್ಲ. ನಾವು ಮಾಡುವ ಯುದ್ಧಗಳು, ಇವತ್ತು ನಾವು ಕಾಣ್ತಾ ಇರುವ ಯುದ್ಧಗಳು, ಇವತ್ತು ಆನೆನೂ ಬೇಕಾಗಿಲ್ಲ, ಕುದುರೆನೂ ಬೇಕಾಗಿಲ್ಲ, ಕತ್ತಿನೂ ಬೇಕಾಗಿಲ್ಲ, ಢಾಲು ಬೇಕಾಗಿಲ್ಲ. ಬಹಳ ಭಯಂಕರವಾದ ಅಸ್ತ್ರ ಶಸ್ತ್ರಗಳನ್ನ ಇವತ್ತು ಜಗತ್ತು ನೋಡಿದೆ. ಇಂಥ ಈ ಸನ್ನಿವೇಶದಲ್ಲಿ ಈ ಜಗತ್ತಿಗೆ ಎಂದಿಗಿಂತ ಶಾಂತಿ ಬಹಳ ಅಗತ್ಯ ಇದೆ. ಇಲ್ಲಿ ನನ್ನ ಕೈಯಲ್ಲಿ ನಮ್ಮ ಸವಿತಾ ನಾಗಭೂಷಣ್ ಮೇಡಮ್ ಅವರು ಯುದ್ಧ ವಿರೋಧಿ ಶಾಂತಿ ಗೀತೆಗಳು ಅಂತ ಒಂದು ಸಂಕಲನವನ್ನ ತೀರಾ ಇತ್ತೀಚೆಗೆ ಪ್ರಕಟಿಸಿದ್ದಾರೆ. ಈ ಯುದ್ಧ ನಡಿಬೇಕಾದ್ರೆ ಯುದ್ಧಕ್ಕೆ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಒಂದು ಕಾರಣ, ಅದರ ಮೇಲೆ ಒಂದು ಕವಿತೆಯನ್ನು ಅವರು ಬರೆದಿದ್ದಾರೆ. ಆ ಕವಿತೆಯನ್ನ ಓದುವುದರ ಮೂಲಕ ನನ್ನ ಮಾತಿಗೆ ನಾನು ವಿರಾಮವನ್ನ ಹೇಳ್ತೀನಿ. ಕವಿತೆಯ ಶೀರ್ಷಿಕೆ ಬಲಾಢ್ಯರು. ಯುದ್ಧ ಯಾರಿಂದ? ಬಲಾಢ್ಯರು ಇವರು ವಿಶೇಷ ಜನರು, ಇಡೀ ಜಗತ್ತಿಗೆ ಒಡೆಯರು. ಕೆಲವರ ಬೆಂಬಲಕ್ಕೆ ನಿಲ್ಲುವರು, ಹಲವರ ಅಂಚಿಗೂ ತಳ್ಳುವರು. ಬಯಸಿದರೆ ಸಗ್ಗವನ್ನೇ ಭೂಮಿಗೆ ತಂದಿಳಿಸುವವರು, ಇಲ್ಲ ನರಕ ಸೃಷ್ಟಿಸುವವರು. ಇತ್ತ ಶಸ್ತ್ರಾಸ್ತ್ರವ ನೀಡುವರು, ಅತ್ತ ಗಾಯಾಳುಗಳಿಗೆ ಮುಲಾಮು ಹಚ್ಚುವರು. ಶಸ್ತ್ರಾಗಾರ ಕೆಲವರಿಗೆ, ಶವಾಗಾರ ಇತರರಿಗೆ. ಎಲ್ಲರೂ ಅಂಕೆಯಲ್ಲಿರಬೇಕು, ಇಲ್ಲ ಶಂಕೆಗೊಳಪಡಬೇಕು. ಭೂಮಿಯನ್ನಾಳುವುದು ಇವರ ಆಜನ್ಮ ಸಿದ್ಧ ಹಕ್ಕು. ಇಡೀ ಜಗತ್ತು ಇವರ ತುತ್ತು. ಇವತ್ತು ಬಹಳ ಪ್ರಜ್ಞಾವಂತರ ನಾಡು ಅಂತ ಕರೆಸಿಕೊಂಡಿರುವಂತಹ ಅಮೆರಿಕೆ ಈ ಜಗತ್ತಿನಲ್ಲಿ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಈ ಪದ್ಯಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಇಂಥ ಒಂದು ಪದ್ಯವನ್ನ ತಮ್ಮೆಲ್ಲರ ಎದುರು ಸಾದರಪಡಿಸುವಂತಹ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸಮುದಾಯಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಕಣ್ಣೆವೆ ಮೇಲೆ ಕಾಯ್ದ ಶಬ್ದ, ದುಸ್ವಪ್ನದಲ್ಲಿ ಕಿವಿಗಡಚು, ಎದೆ ನಡುಗು. ಶಾಂತ ಸಮುದ್ರದಲ್ಲಿ ಯಾರೋ ತಿರುಗಿಸುವ ಹಡಗು, ತುಂಬಿದ ಒಡಲು. ಕಾಯುತ್ತಿದ್ದಾರೆ ಒಂದು ದಡದಲ್ಲಿ ಹಸಿಗಳು, ಇನ್ನೊಂದು ತೀರದಲ್ಲಿ ಒಣಕಟ್ಟಿಗೆ ಪೇರಿಸಿಟ್ಟಿದ್ದಾರೆ
ಸಾಮೂಹಿಕ ಹೆಣ ಸುಡಲು. ಆವರಿಸಿದೆ ಸುತ್ತ ಹೊಗೆ ಮುಗಿಲು, ಕಪ್ಪಾಗಸ ಭೇದಿಸಿ ಹೊರಟ ಕ್ಷಿಪಣಿ ಪತನ. ಯಾರ ಜೀವ ಜತನ, ತಾಯಿಯೊಡಲು ತಂಪು ಪ್ರೀತಿಯುಂಡ ಮಗು, ಕಾಣುವ ಜಗತ್ತು ಭೂದೇವಿ ಶರಗು, ಹಸಿರು ಚಿತ್ತಾರ ಅರಳು ಹೂ ರಸವಣ್ಣು, ಲೋಕ ಹೆಣ್ಣು. ಯಾರಿಗೆ ದೂರು, ಯಾರ ದೇವರು, ಯಾರು ತನ್ನವರು, ಎದೆಯ ಪ್ರಶ್ನೆ ತುಪಾಕಿಗೆ ಮದ್ದು ತುಂಬಿದಂತೆ ಎದೆಗೆ. ಬುಗ್ಗನೆ ಎದೆ ಭುಗಿಲು, ಆರ್ತ ಚಿತ್ಕಾರ, ದಿಗ್ಗನೆ ಎಚ್ಚರ, ಕಣ್ಣೆದುರು ಕತ್ತಲು. ದಿಗ್ಗನೆ ಎಚ್ಚರ, ಕಣ್ಣೆದುರು ಕತ್ತಲು. ನಮಸ್ಕಾರ. ಕವನದ ಶೀರ್ಷಿಕೆ ಅಂಗುಲಿಮಾಲ ಮತ್ತು ಮುಗಿಯದ ದಾಹ. ಅಂಗುಲಿಮಾಲ ಮತ್ತು ಮುಗಿಯದ ದಾಹ. ಬಂಗಾರದ ಹಣತೆಯಲ್ಲೂ ಕತ್ತಲು, ಕಾಡತೂಸಿನ ರಕ್ತದ ಕಲೆಗಳ ಚಿತ್ತಾರ, ಕಣ್ಣಂಚಿನ ದುಃಖಾಶ್ರವಗಳು, ಸೂರ್ಯನಿಲ್ಲದೆ ನೇತಾಡುತ್ತಿರುವ ರಾತ್ರಿಗಳ ಚಿತ್ಕಾರ. ಅಹಂಕಾರದ ಆವಿಸ್ನಾನಕ್ಕೆ ಬೆರಳ ತುದಿಯ ತುಪಾಕಿ, ಹಸಿರ ಬಸಿರನ್ನೇ ಹೊಸಕು ಹಾಕುವ ರಕ್ತ ಬಿಂದುಗಳು, ಅಗ್ನಿ ಕೆಂಡದ ಮಳೆ. ಕೋವಿ ತುದಿಯಲ್ಲಿ ಕುಲಾವಿಗಳ ಜೋತು, ಕೋವಿ ತುದಿಯಲ್ಲಿ ಕುಲಾವಿಗಳ ಜೋತು, ಹೊಕ್ಕಳು ಬಳ್ಳಿ ಹರಿದ ಪ್ರಸವ ವೇದನೆ. ಮೊಲೆಯ ತುಂಡೊಂದು ಕತ್ತರಿಸಿ ಬಿದ್ದಿದೆ, ಜೋಗುಳದ ಕಂದಮ್ಮಗಳಿಗೀಗ ಉಳಿದಿರುವುದು ಕಳ್ಳಿ ಹಾಲು ಮಾತ್ರ. ಸೂರ್ಯಪಾನದ ಬೀಜ ಬೂದಿಯಾಗುವ ಮುನ್ನ ಮೊಳಕೆಯೊಡೆಯಲಿ ಬಿಡು ಬದುಕ ಬಸಿರು. ಸೂರ್ಯಪಾನದ ಬೀಜ ಬೂದಿಯಾಗುವ ಮುನ್ನ ಮೊಳಕೆಯೊಡೆಯಲಿ ಬಿಡು ಬದುಕ ಬಸಿರು. ಶಾಂತಿ ಬೀಜಗಳನ್ನೇ ರಕ್ತದೋಕಳಿಗೆ ಬಳಸಿದ ನಿನಗೆ ಯಾವ ಬುದ್ಧನ ನಿರೀಕ್ಷೆ ಇದೆ? ಶಾಂತಿ ಬೀಜಗಳನ್ನೇ ರಕ್ತದೋಕಳಿಗೆ ಬಳಸಿದ ನಿನಗಾವ ಬುದ್ಧನ ನಿರೀಕ್ಷೆ ಇದೆ? ನಿನ್ನ ಬೆರಳು ತುದಿಯ ಅಣ್ವಸ್ತ್ರವೇ ಅಹಂ, ನಿನ್ನ ಬೆರಳು ತುದಿಯ ಅಣ್ವಸ್ತ್ರವೇ ಅಹಂ. ಕತ್ತರಿಸಿ ಬಿಡು ಅಂಗುಲಿ ಮಾಲನಂತೆ ಸರಣಿಯಾಗಿ, ಕತ್ತರಿಸಿ ಬಿಡು ಅಂಗುಲಿ ಮಾಲನಂತೆ ಸರಣಿಯಾಗಿ. ಅಗೋ ಅಲ್ಲಿ ನೋಡು, ತೊಗಲ ಚೀಲದ ಶಾಂತಿ ದೂತ ಮುಗುಳ್ನಗುತ್ತಿದ್ದಾನೆ. ಅಗೋ ಅಲ್ಲಿ ನೋಡು, ತೊಗಲ ಚೀಲದ ಶಾಂತಿ ದೂತ ಮುಗುಳ್ನಗುತ್ತಿದ್ದಾನೆ. ಅವನ ಬೆವರ ಹನಿ ತೀರಲಾರದ ಶತಮಾನಗಳ ದಾಹಕ್ಕೆ ತೊಟ್ಟಿಕ್ಕುತ್ತಿದೆ. ಮನುಜರೆಲ್ಲರೆದೆಯ ಶಿವ ನೀನೇ ಆಗಿದ್ದರೆ ಮುಖದ ನಗುವಿನಲ್ಲೇಕೆ ವಿಷದ ಬೀಜ? ಬಿಳಿ ಹಸುಗಳ ಹಯನಕ್ಕೆ ಕೀಲವಿಲ್ಲದ ಚಕ್ರ, ನೊಗವಿಲ್ಲದ ಬಂಡಿ, ಪ್ರಾರ್ಥನೆಗಳೆಲ್ಲ ಮುಗಿದ ಮೇಲೆ ಗುಂಡು ತುಪಾಕಿಗಳ ಗಂಟೆ ಸದ್ದೆ. ನೆಲದ ಬಸಿರಿಗೆ ಅದೇ ಬೆರಳು ಗುಂಡಿಗಳೇ ನಿನ್ನ ಕಾಣಿಕೆಗಳಾದರೆ ನಿನ್ನ ಗಾಢ ಮೌನಕ್ಕೊಂದು ಇರಲಿ ಧಿಕ್ಕಾರ. ನೆಲದ ಬಸಿರಿಗೆ ಅದೇ ಬೆರಳು ಗುಂಡಿಗಳೇ ನಿನ್ನ ಕಾಣಿಕೆಗಳಾದರೆ ನಿನ್ನ ಗಾಢ ಮೌನಕ್ಕೊಂದು ಇರಲಿ ಧಿಕ್ಕಾರ. ಶಾಂತಿ ಬೋಧಿಸಿದ ಆ ಕರುಣಾಮೂರ್ತಿಗಳು ಎಲ್ಲಿದ್ದಾರೋ ಏನು? ಶಾಂತಿ ಬೋಧಿಸಿದ ಆ ಕರುಣಾಮೂರ್ತಿಗಳು ಎಲ್ಲಿದ್ದಾರೋ ಏನು? ತೀರದ ದಾಹ ಮುಗಿಯದ ಯುದ್ಧಕ್ಕೆ ಶತಶತಮಾನಗಳಿಂದ ರೋಧಿಸುತ್ತಿರುವ ಸಮಾಧಿಗಳೇ ಸಾಕ್ಷಿ. ತೀರದ ದಾಹ ಮುಗಿಯದ ಯುದ್ಧಕ್ಕೆ ಶತಶತಮಾನಗಳಿಂದಲೂ ರೋಧಿಸುತ್ತಿರುವ ಸಮಾಧಿಗಳೇ ಸಾಕ್ಷಿ. ಕವಿತೆಯ ಶೀರ್ಷಿಕೆ ಯಾವುದೂ ಮುಗಿಯುವುದಿಲ್ಲ. ಗಾಳಿಪಟವಾಗಿ ಹಾರಿ ಹಾರಿ ಮೇಲೆ ಹೋಗಿ, ಗಾಳಿಪಟವಾಗಿ ಹಾರಿ ಹಾರಿ ಮೇಲೆ ಹೋಗಿ ಚಂದ್ರನ ತಲುಪುವ ಆಗಸದೆತ್ತರದ ಕನಸೊಂದು ಕಿಟಕಿ ಸರಳಿನ ಹಿಂದೆ ಕಾಯುವುದು ಮುಗಿಯುವುದಿಲ್ಲ. ನೆಲಸಮವಾದ ಮೇಲೂ ಸರಳು. ಹೂ ಬಿರಿಯುವುದಕ್ಕೂ ಮುನ್ನ
ಹೂ ಬಿರಿಯುವುದಕ್ಕೂ ಮುನ್ನ ಹೊಸ್ತಿಲು ದಾಟಿ ತುಂಬಿಕೊಂಡು ಬ್ಯಾಗಿನ ತುಂಬ ಬಯಕೆಗಳ ಹೂ ಬಿರಿಯುವುದಕ್ಕೂ ಮುನ್ನ ಹೊಸ್ತಿಲು ದಾಟಿ ತುಂಬಿಕೊಂಡು ಬ್ಯಾಗಿನ ತುಂಬ ಬಯಕೆಗಳ ರೆಕ್ಕೆ ಮೂಡಿಸಿಕೊಂಡು ಹಾರುವುದು ಮುಗಿಯುವುದಿಲ್ಲ. ರಸ್ತೆಯಲ್ಲಿ ಅನಾಥವಾದ ಮೇಲೂ ಬ್ಯಾಗು. ಪೊರಕೆ ಅಪ್ಪಿದ ಕರಗಳೆದೆಯಿಂದ ಕಸಿದ ಕಂದಮ್ಮನ ಕಂಗಳಲ್ಲಿ ಹೊರಕ್ಕೆ ಅಪ್ಪಿದ ಕರಗಳ ಎದೆಯಿಂದ ಕಸಿದ ಕಂದಮ್ಮನ ಕಂಗಳಲ್ಲಿ ತುಂಬಿದ ಆಟಿಕೆಗಳು ತರೆವಾರಿ ಬಣ್ಣ ಹಚ್ಚಿಕೊಂಡು ಕುಣಿಯುವುದು ಮುಗಿಯುವುದಿಲ್ಲ. ಕಣ್ಮುಚ್ಚಿದ ಮೇಲೂ ಕಂದಮ್ಮಗಳು. ಮೊಳೆತು ಚಿಗಿತ ಗಿಡದ ಹೂಗಂಧ ಕಟ್ಟಿಕೊಂಡು ಬಗಲಿಗೆ ಮತ್ತು ಗುಂಡಿನ ಸದ್ದು. ವೈರಿ ಎದೆ ಹೊಕ್ಕು ಗಂಧ ಬಿತ್ತುವುದು ಮುಗಿಯುವುದಿಲ್ಲ. ಬಾಡಿದ ಮೇಲೂ ಹೂವಿನೆದೆಯು. ಮುಗಿಲ ಮೋಹದ ಮಳೆಯೊಂದು ನೆಲದಿ ಹಸಿರುಣಿಸಿ ಸಾಗರವನ್ನಪ್ಪಿದರು. ಮುಗಿಲ ಮೋಹದ ಮಳೆಯೊಂದು ನೆಲದಿ ಹಸಿರುಣಿಸಿ ಸಾಗರವನ್ನಪ್ಪಿದರು. ಜಗದ ಹೊಟ್ಟೆಗೆ ಅನ್ನವೈಕುವುದು ಮುಗಿಯುವುದಿಲ್ಲ. ಬತ್ತಿದ ಮೇಲೂ ನೀರ ಸೆಲೆಯು. ಪುಟ್ಟದೊಂದು ಒಲವ ಹೃದಯ ಸಾವಿರದ ಹತಾರುಗಳ ಎದೆಗೆ. ಪುಟ್ಟದೊಂದು ಒಲವ ಹೃದಯ ಸಾವಿರದ ಹತಾರುಗಳ ಎದೆಗೆ ತುಂಬಿಕೊಂಡು ಬೊಗಸೆ ಬೆಳಕಿನ ಅಮೃತವ ಸುರಿಯುವುದು ಮುಗಿಯುವುದಿಲ್ಲ. ನೆತ್ತರುಂಡ ಮೇಲೂ ನೆಲದೆದೆಯು. ಧನ್ಯವಾದ. ನಡೆದಿವೆ ಅದೆಷ್ಟೋ ಯುದ್ಧಗಳು ನಮ್ಮ ದೇಹವೆಂಬ ಯಂತ್ರದೊಳಗೆ. ಸೇವಿಸಿದ ಗಾಳಿ ಉಸಿರಾಡಲು, ರಕ್ತವನ್ನ ಪಂಪ್ ಮಾಡಿ ಕಳಿಸಲು, ತಿಂದದ್ದು ಪಚನ ಮಾಡಿಕೊಳ್ಳಲು, ಕಶ್ಮಲಗಳನ್ನು ಹೊರಹಾಕಲು ನಡೆದಿವೆ ಅದೆಷ್ಟೋ ಯುದ್ಧಗಳು ನಮ್ಮ ದೇಹವೆಂಬ ಯಂತ್ರದೊಳಗೆ. ದೇಹದ ಅಂಗಾಂಗಗಳೆಲ್ಲವೂ ಯುದ್ಧಕ್ಕೆ ಸನ್ನಿದ್ಧರಾದ ಸಿಪಾಯಿಗಳು. ದೇಹದ ಅಂಗಾಂಗಗಳೆಲ್ಲವೂ ಯುದ್ಧಕ್ಕೆ ಸನ್ನದ್ಧರಾದ ಸಿಪಾಯಿಗಳು. ನಮ್ಮ ಸೈನಿಕರನ್ನು ನಾವು ರಕ್ಷಿಸಿಕೊಳ್ಳದಿದ್ದರೆ ನಿರ್ನಾಮವಾಗದೆ ನಾವೆಂತೂ ಉಳಿಯುವೆವು. ನಮ್ಮ ಸೈನಿಕರನ್ನು ನಾವು ರಕ್ಷಿಸಿಕೊಳ್ಳದಿದ್ದರೆ ನಿರ್ನಾಮವಾಗದೆ ನಾವೆಂತೂ ಉಳಿಯುವೆವು. ಒಂದೆಡೆ ದೇಹ ಮತ್ತೊಂದೆಡೆ ಮನಸ್ಸು. ಒಂದೆಡೆ ದೇಹ ಮತ್ತೊಂದೆಡೆ ಮನಸ್ಸು ಕಲುಷಿತವಾಗಿವೆ. ವೈರತ್ವದ ಭಾವ ತುಂಬಿಕೊಂಡು ಅಂಗಾಂಗಗಳಾದರೂ ಹೇಗೆ ಬದುಕಿಯಾವು? ವೈರತ್ವದ ಭಾವ ತುಂಬಿಕೊಂಡು ಅಂಗಾಂಗಗಳಾದರೂ ಹೇಗೆ ಬದುಕಿಯಾವು? ನಡೆದಿವೆ ಅದೆಷ್ಟೋ ಯುದ್ಧಗಳು ನಮ್ಮ ದೇಹವೆಂಬ ಯಂತ್ರದೊಳಗೆ. ಒಳ್ಳೆಯ ಮನಸ್ಸಿದ್ದಲ್ಲಿ ಸದೃಢ ದೇಹ, ಉತ್ತಮ ಆಹಾರ, ಸದ್ವಿಚಾರ ಬೇಕು. ದೇಹದೊಳಗೂ ಏಕೆ ಯುದ್ಧ ತಂತ್ರಗಳು? ಸಾತ್ವಿಕ ಮನಸ್ಸಿಂದಲ್ಲವೇ ಸುಂದರ ಕಾಯ. ಸಾತ್ವಿಕ ಮನಸ್ಸಿಂದಲ್ಲವೇ ಸುಂದರ ಕಾಯ. ಯುದ್ಧದ ಬೀಜಗಳಿವೆ, ಎಚ್ಚರಿಕೆ. ಯುದ್ಧದ ಬಾಗಿಲು ತೆರೆಯುವುದು ಸುಲಭ, ಮುಚ್ಚುವುದು ಕಷ್ಟ. ಯುದ್ಧದ ಬಾಗಿಲು ತೆರೆಯುವುದು ಸುಲಭ, ಮುಚ್ಚುವುದು ಕಷ್ಟ. ಯುದ್ಧವೆಂದಿಗೂ ಮುಗಿಯುವುದಿಲ್ಲ. ಯುದ್ಧ ಎಂದು ಮುಗಿಯುವುದಿಲ್ಲ. ಮುಗಿದರದು ಯುದ್ಧವಲ್ಲ. ಮುಗಿದರೂ ಸುಮ್ಮನೆ ಮುಗಿಯದು. ಮುಗಿದರೂ ಸುಮ್ಮನೆ ಮುಗಿಯದು ಚೇಳಿನ ಪ್ರಸವ. ಚೇಳಿನ ಪ್ರಸವ. ಬೆನ್ನ ಮೇಲೆ ಹೊತ್ತೆ ಅವಸಾನ. ಬೆನ್ನ ಮೇಲೆ ಹೊತ್ತೆ ಅವಸಾನ. ಪುತು ಪುತು ಮರಿ ಚೇಳಿನ ಸಂತಾನ. ಪುತು ಪುತು ಮರಿ ಚೇಳಿನ ಸಂತಾನ. ಮದ್ದು ಗುಂಡಿಗೆ ಮೋಹಗೊಂಡರೆ ನೆಲದ ಮೇಲೆ ಬರೀ ಗೋರಿಗಳ ಸಾಲು. ಮದ್ದು ಗುಂಡಿಗೆ ಮೋಹಗೊಂಡರೆ ನೆಲದ ಮೇಲೆ ಬರೀ ಗೋರಿಗಳ ಸಾಲು. ಯುದ್ಧವೆಂಬುದು ಸ್ವಾರ್ಥದ ಮುದ್ದೆ. ಯುದ್ಧವೆಂಬುದು ಸ್ವಾರ್ಥದ ಮುದ್ದೆ. ಮುದ್ದಾಂ ಕಾರಣಗಳ ಮುದ್ದಿನ ಮಗು. ಮುದ್ದಾಂ ಕಾರಣಗಳ ಮುದ್ದಿನ ಮಗು. ತುತ್ತಿಲ್ಲದವರಿಗೆ ಕನ್ನಡಿಯ ಮೃಷ್ಟಾನ್ನ. ತುತ್ತಿಲ್ಲದವರಿಗೆ ಕನ್ನಡಿಯ ಮೃಷ್ಟಾನ್ನ. ಮದವೇರಿದವರ ಮದೋದಕ ಉತ್ಪಾತ. ಮದವೇರಿದವರ ಮದೋದಕ ಉತ್ಪಾತ. ಕರಳು ತೊಡರುವ ಹೆಜ್ಜೆ. ಕರಳು ತೊಡರುವ ಹೆಜ್ಜೆ ಹೆಣ ಎಡವಿ ಬೀಳುತ್ತಲೇ.
ನಿತ್ಯ ರಕ್ತ ಬೀದಿಯ ನಡೆ, ನಿತ್ಯವೂ ರಕ್ತ ಬೀದಿಯ ನಡೆ. ಸದಾ ತೇವ ಮೆತ್ತನೆಯ ನಂಜಿನ ಹುತ್ತದೊಳಗೆ, ಸದಾ ತೇವ ಮೆತ್ತನೆಯ ನಂಜಿನ ಹುತ್ತದೊಳಗೆ ನಿಶಬ್ದ ಉಸಿರಾಟದ ನಾಗರ, ನಿಶಬ್ದ ಉಸಿರಾಟದ ನಾಗರ ಜಾಗರ. ಅಲ್ಲೇ ಯುದ್ಧದ ಬೀಜಗಳ ಮೊಳಕೆ, ಅಲ್ಲೇ ಯುದ್ಧದ ಬೀಜಗಳ ಮೊಳಕೆ. ಎಚ್ಚರಿಕೆ, ಯುದ್ಧದ ಬೀಜಗಳಿವೆ, ಎಚ್ಚರಿಕೆ. ಹರಿವ ಹೊಳೆ ಹಸಿರುವನ ಹಕ್ಕಿಯ ಕಲರವ ಮುದ ನೀಡುವ ಪ್ರಕೃತಿ ನನ್ನ ಬೆರಗಿನ ಸೊಬಗು. ಬುದ್ಧನ ಮುಗುಳು, ತಥಾಗತನ ಶಾಂತಿ, ಮಗುವಿನ ಮುಗ್ಧತೆ, ಶುದ್ಧ ಅಂತಃಕರಣ ನನ್ನರಿವಿನ ಬಯಕೆ. ಬೆಳಗು ಹರಿಸುವ ಸೂರ್ಯ, ಇರುಳು ಮುಡಿಸುವ ಚಂದ್ರ, ತಂಬೆಲರ ಚೆಲ್ಲುವ ಗಾಳಿ, ಬೆಚ್ಚನೆಯ ಹೊಸಗೆ ನನ್ನೊಲುಮೆಯ ಸುಖ. ದುಃಖವಿರದ ಬಾಳು, ಸುಖವಿಯುವ ಸೂರು, ಬವಣೆ ಮೀರಿದ ಬದುಕು, ದಯೆಯ ದಾರಿ ನಾನರಿಸುವ ಬಯಲು. ಮೊಟ್ಟೆಯಿಡುವ ಗೂಡು, ಹಾರು ಹಕ್ಕಿಯ ಸ್ವಚ್ಛಂದ, ಯುದ್ಧವಿಲ್ಲದ ನಾಡು, ಗಡಿಗಳಿಲ್ಲದ ಊರು ನನ್ನೊಳಗಿನ ಕನಸು. ಕೃಷ್ಣ ಕೇಳು, ಮೌನ ಯುದ್ಧದ ದಿಕ್ಕು. ಅಂದು ಬೆಳಿಗ್ಗೆ ಎದ್ದು ಕಿಟಕಿಯ ಪರದೆ ಸರಿಸಿದೆ. ನನ್ನೂರಲ್ಲಿ ಚಂದದ ಬೆಳಗು ಹರಿದಿತ್ತು. ಸೂರ್ಯ ರಶ್ಮಿ ನನ್ನ ಮುಖ ಚುಂಬಿಸಿ, ಆಹಾ ಎಷ್ಟು ಆಹ್ಲಾದಕರ, ಏನೋ ಸುರಕ್ಷಿತ ಭಾವ. ಮುಗುಳ್ನಕ್ಕೆ. ಅಂದು ನನಗೆ ರಜೆಯ ದಿನ. ರೂಟೀನ್ ಕೆಲಸಗಳಿಗೆ ಸ್ವಲ್ಪ ವಿರಾಮ ನೀಡಿ ಆರಾಮಾಗಿ ಸೋಫಾ ಮೇಲೆ ಮಲಗಿದೆ. ಅಂದು ನನ್ನೂರಲ್ಲಿ ಚಂದದ ಬೆಳಗು ಹರಿದಿತ್ತು. ಟಿವಿ ಆನ್ ಮಾಡಿದೆ, ಚಾನಲ್ ಬದಲಿಸಿದೆ. ಹೊರಗಿದವಳು ದಿಗಿಲುಗೊಂಡು ಧಡಕ್ಕನೆ ಎದ್ದು ಕುಳಿತೆ. ಎಲ್ಲದರಲ್ಲೂ ಯುದ್ಧದ ಸರಮಾಲೆಗಳ ಸುದ್ದಿ. ಮನಸ್ಸು ಮುದ್ದೆಯಾಗಿ ಕಣ್ಣುಗಳು ಒದ್ದೆಯಾದವು. ಏಕೆಂದರೆ ನನ್ನೂರಲ್ಲಿ ಅಂದು ಚಂದದ ಬೆಳಗು ಹರಿದಿತ್ತು. ಇನ್ನೊಂದೂರಲ್ಲಿ ಶಾಶ್ವತವಾದ ರಾತ್ರಿ ನಿರಾಳವಾಗಿ ಹರಡಿಕೊಂಡಿತ್ತು. ನಿನ್ನೆಯವರೆಗೂ ಹಸಿರು ನಗುವಿನಿಂದ ಕಂಗೊಳಿಸಿದ್ದ ಭೂತಾಯಿ ಇಂದು ಬಡಗುಡುತ್ತಿದ್ದಾಳೆ. ವಿವಸ್ತ್ರವಾಗಿ ಬರೀ ಮೈ, ಮಾಲಿನ್ಯಗೊಂಡ ಬರೀ ಮಣ್ಣು. ಮಣ್ಣಲ್ಲಿ ಬೆರೆತದ್ದು ಯುದ್ಧಾವಶೇಷಗಳು ಮಾತ್ರವಲ್ಲ, ಹರಿದು ಚೂರು ಚೂರಾದ ಮಾಂಸದ ತುಂಡುಗಳು ಮತ್ತು ಬರೀ ಕಣ್ಣೀರು, ನೆತ್ತರು, ಎಲ್ಲಿಯೂ ನೆತ್ತರು. ನಿರ್ಗಮಿಸಲು ಆಗದೆ ನಿರ್ಗತಿಕ ಸ್ಥಿತಿ, ದುಃಖ ದುಗುಡ ಹೊಗೆಯಂಟಿದ ನಿಸ್ತೇಜ ಮುಖಗಳು, ಸಹಾಯಕ್ಕಾಗಿ ಬೇಡಿದ ಅಂಗೈಯ ಗೆರೆಗಳು, ಹೇಗೋ ಪವಾಡವಾಗಿ ಬದುಕಿದ್ದವರದ್ದು. ನೋಡುತ್ತಿರುವೆ ಇನ್ನೂ ಮುಂದುವರಿದ ಸುದ್ದಿ. ದೇಶ ದೇಶಗಳ ನಡುವೆ, ದೇಹ ದೇಹಗಳ ನಡುವೆ ಯುದ್ಧ ಮೊಳಗಿ, ಬಾಂಬ್ ಸ್ಫೋಟಗಳದ್ದೇ ಖಯಾಲಿ. ಎದೆಯ ಕೋಣೆಗಳೆಲ್ಲ ಖಾಲಿ ಖಾಲಿ. ಸಹಿಸಲ ಸಾಧ್ಯವಾದ ಸುತ್ತುವರಿದ ನೀರವ ಮೌನದ ಬಿರುಗಾಳಿ. ಸಾಕೆನಿಸಿದೆ ಯುದ್ಧ, ಮತ್ತದರ ಸುದ್ದಿ. ಕೇಳಬೇಕೆನಿಸಿದೆ ಪ್ರಶ್ನೆ ಈ ತೆರದಿ, ಭೂತಾಯಿಯೊಡಲ ಮೇಲಿನ ಈ ದುಷ್ಕೃತ್ಯ ಇನ್ನೂ ಸಹಿಸಲುಂಟೆ? ಇರುವುದೊಂದೇ ಭೂಮಿ, ದೇಶ ಖಂಡಗಳಲ್ಲಿ ಒಡೆದು ತನ್ನದೇ ಪ್ರಭಾವ ಹೆಚ್ಚಿಸಿಕೊಳ್ಳುವ ನಡೆದು ಏನು ಸಾಧಿಸ ಹೊರಟಿಹನೋ ಈ ಮಾನವ. ಎದೆಯ ಗೂಡಲ್ಲವಿತುಕೊಂಡ ಹೃದಯದಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ಗಳೇ ಸಮಾನವಾಗಿ ಹಂಚಿ, ಸಮಾನವಾಗಿ ಬೀಳುಕೊಟ್ಟು ದಾಟಿ ಪ್ರತಿ ಕ್ಷಣವೂ ಜೀವಿಸುತ್ತಿರುವಾಗ ಯುದ್ಧಕ್ಕೆ ಸನ್ನದ್ಧನಾಗಿ ತನ್ನತನವೆಂಬ ಸೊಕ್ಕಿನಿಂದಲೇ ಸಾಯುತ್ತಿಹೆ ಎಲೆ ಮಾನವ. ಸಾಯಿ ಹೊಡೆವ ಜೀವಕ್ಕೊಂದು ಬೆಲೆ ಇಲ್ಲವೇ? ಇಷ್ಟು ನಿರ್ದಯಿ ನೀನಾಗಬಹುದೇ? ಯಾವ ದೇಶದ ಧ್ವಜದ ಬಣ್ಣವಾವುದಾದರೇನು? ನೆತ್ತರಿನ ಬಣ್ಣ ಒಂದೇ ಅಲ್ಲವೇ? ಸಾವು ನಮ್ಮವನದ್ದೋ ನಿಮ್ಮವನದ್ದೋ ಯಾರದ್ದಾದರೇನು? ನೋವ ಭಾವ ಭಿನ್ನವಾಗುವುದೇ? ಕರೆ ನೀಡುವೆ, ಕೂಡಿ ಬನ್ನಿ ಬಾಂಧವರೇ, ಶಾಂತಿ ಮಾರ್ಗದಲ್ಲಿ ಸಾಗೋಣ. ಆಗುವವರೆಗೂ ಈ ಸಂಘರ್ಷಗಳಿಗೊಂದು ಕೃಷ್ಣ ಸಂಧಾನ. ನಮಗೆ ಬೇಕಾದ ದೇವರ ಹೆಸರಿಗೆ ಮಾನವ ಧರ್ಮದ ಹೆಸರಿಟ್ಟು ಸಾರೋಣ ಬನ್ನಿ ನಮ್ಮ ಮೊರೆಯನ್ನೊಂದಿಷ್ಟು. ದೈನ್ಯದಿ ನಾನಿಂದು ಬೇಡುವೆ, ಕೃಷ್ಣ ಕೇಳು. ಮಾತಿಲ್ಲದ ಮಾರ್ಗದಲ್ಲಿ ಮೌನ ಯುದ್ಧದ ಬೆಕ್ಕು, ಕೈ ಹಿಡಿದು ತೋರು ಬಾ
ಭಯವಿಲ್ಲದ ದಿಕ್ಕು. ಓದುಗರ ಮನ ಕಲಕುವಂತಿತ್ತು, ಹೃದಯವನ್ನು ಹಿಂಡುವಂತಿತ್ತು. ಯುದ್ಧದ ಭೀಕರತೆಯು ಅದರ ರೌದ್ರತೆಯು ಕಣ್ಣಿಗೆ ಕಟ್ಟುವಂತಿತ್ತು. ಯುದ್ಧದ ಭೀಕರತೆಯು ಅದರ ರೌದ್ರತೆಯು ಕಣ್ಣಿಗೆ ಕಟ್ಟುವಂತಿತ್ತು. ಸತ್ತವರ, ಗಾಯಗೊಂಡವರ, ಬದುಕುಳಿದವರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟುವಂತಿತ್ತು. ಸತ್ತವರ, ಬದುಕುಳಿದವರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟುವಂತಿತ್ತು. ಭರವಸೆ ಇಲ್ಲದ ನಾಳೆಗಳು ಮಕ್ಕಳ ದೇಶದ ಭವಿಷ್ಯವನ್ನು ಕಳೆದುಕೊಳ್ಳುತ್ತಿರುವುದನ್ನು ನೋಡಿ ಎಲ್ಲರ ಹೃದಯವನ್ನು ಕೊಲ್ಲುವಂತಿತ್ತು. ಅಸಹಾಯಕತೆಯನ್ನು ಹತ್ತಿಕ್ಕಲಾರದ ವ್ಯವಸ್ಥೆಯ ಕೊರತೆಯು ಮನವನ್ನು ಮುಟ್ಟುವಂತಿತ್ತು. ಎಲ್ಲರ ಹೃದಯಗಳನ್ನು ತಟ್ಟುವಂತಿದ್ದರು. ಎಲ್ಲರೂ ಬರೀ ನೋಡಿದರು, ಓದಿದರು. ನೊಂದವರನ್ನು ನೋಡಿ ಮಿಡಿದರು. ಸತ್ತವರನ್ನು ನೆನೆದು ಕಂಬನಿ ಸುರಿಸಿದರು. ದೇವರಲ್ಲಿ ಮೌನದಿಂದ ಪ್ರಾರ್ಥಿಸಿ ಸುಮ್ಮನಾದರು. ಆದರೆ ಯುದ್ಧದ ಹೆಸರಿನಲ್ಲಿ ಆಕ್ರಮಣ ಜರುಗುತ್ತಲೇ ಇತ್ತು. ಶಾಂತಿಯ ಮಂತ್ರ ಜಪಿಸುತ್ತಾ ಪಾರಿವಾಳ ಮಾತ್ರ ಪಂಜರದಲ್ಲಿ ಮೂಕ ಪಕ್ಷಿಯಾಗೇ ಉಳಿದಿತ್ತು. ಪರಸ್ಪರ ವಿರುದ್ಧ ದೇಶದ ಸೈನಿಕರು ತಮ್ಮ ಬಟಾಲಿಯನ್ ಬಿಟ್ಟು ಗುಂಡು ಹೊಡೆಯುತ್ತಾ ತಪ್ಪಿಸುತ್ತಾ ಒಂದಂಚಿನಲ್ಲಿ ಪರಸ್ಪರ ಎದುರಾದರು. ಒಬ್ಬರನ್ನೊಬ್ಬರು ನೋಡಿಕೊಂಡರು. ಶರಣಾಗತಿಯನ್ನು ಒಪ್ಪದಾದರು. ತನ್ನ ಮಾತೃಭೂಮಿಯನ್ನು ನೆನೆದು ಬಂದೂಕಿನಿಂದ ಗುರಿ ಇಟ್ಟರು. ಏಕಕಾಲಕ್ಕೆ ಟ್ರಿಗರ್ ಎಳೆದೇ ಬಿಟ್ಟರು. ಮುಖಾಮುಖಿಯಾಗಿ ಹೊರಟ ಗುಂಡುಗಳು ತಮ್ಮ ದಾರಿ ದಿಕ್ಕು ತಪ್ಪದೆ ತನ್ನ ಸೈನಿಕ ಇಟ್ಟ ಗುರಿಯ ಮುಟ್ಟಿ ಪರಸ್ಪರರ ಎದೆ ಸಿಡಿತವು. ಅವರಿಬ್ಬರು ಅಲ್ಲೇ ಕುಸಿದು ಬಿದ್ದಿದ್ದರು. ಹಣೆಯ ಮೇಲಿನ ಬೆವರು, ಎದೆಯಿಂದ ಹರಿದ ರಕ್ತ, ಅಸಾಧ್ಯವಾದ ನೋವು. ಸೈನಿಕರ ಬಟ್ಟೆಗಳಲ್ಲಿ ವ್ಯತ್ಯಾಸವಿತ್ತು. ಅವರ ಬೆವರು, ರಕ್ತ, ನೋವಿನಲ್ಲಿ ವ್ಯತ್ಯಾಸವಿರಲಿಲ್ಲ. ಇನ್ನೇನು ಇಬ್ಬರ ಪ್ರಾಣಪಕ್ಷಿ ಹಾರುವುದಿತ್ತು. ಅವರು ತಮ್ಮ ಜೇಬು ತಡಕಾಡಿಕೊಂಡರು. ಪರ್ಸ್ ತೆಗೆದು ಕಣ್ಣಾಡಿಸಿದರು. ಅದು ಕುಟುಂಬದ ಗ್ರೂಪ್ ಫೋಟೋ. ನೋಡಿದರು, ಕಣ್ಮುಚ್ಚಿದರು. ಅವರಿಬ್ಬರ ದೇಶಗಳು ಬೇರೆಯಾಗಿದ್ದವು. ಕೊನೆಯ ಕ್ಷಣದ ಭಾವನೆಗಳು ಒಂದೇ ಆಗಿದ್ದವು. ಶೀರ್ಷಿಕೆ ಯುದ್ಧ. ದೇಶ ಕಾಯಲು ಹೊರಟರೆ ಹರುಷವು, ಅಲ್ಲಿ ಯುದ್ಧ ಹುಟ್ಟಲು ಆತಂಕದ ಭಯವು. ಗಡಿ ಗಡಿಗಳಲ್ಲಿನ ವೈರತ್ವದ ಕಾವು, ತರುವುದೊಮ್ಮೆಮ್ಮೆ ನಿಗೂಢ ಸಾವು. ಯುದ್ಧವೆಂದರೆ ಬರೀ ನೋವಿನ ಕತೆ, ಹೆತ್ತವರು ಮರುಗುವ ಒಡಲ ಕಿಚ್ಚಿನ ವ್ಯಥೆ. ರಕ್ತದೋಕುಳಿಯ ಅಟ್ಟಹಾಸದ ಭೀಕರತೆ, ಬಾಂಬಿನ ಸದ್ದುಗಳದೇ ಅಲ್ಲಿ ಮಾತುಕತೆ. ಸಿಡಿಲು ಗುಡುಗುಗಳ ಚಿತ್ತಾರವಲ್ಲವದು, ನರಳಾಟ ಕಿರುಚಾಟ ಸಂಕಟಗಳ ಮಿಳಿತವಿದು. ಬಿಲ್ಲಿಲ್ಲದ ಬಾಣಗಳ ಕುಣಿತ, ಕಟ್ಟಿದ ಕನಸುಗಳ ಮುರಿತ. ನಂದನವನವಾಗಬೇಕಿದ್ದ ಜೀವನ ಮಸಣದತ್ತ. ಆ ರಕ್ತದ ಹಾದಿಯಲ್ಲಿ ಸಿಗುವುದಾದರೂ ಏನು, ಬಂಧು ಬಳಗದವರ ರೋದನವಲ್ಲದೆ ಮತ್ತಿನ್ನೇನು. ನೆನಪಿಸಿಕೊಂಡರೆ ಬರೀ ಕರಾಳ ಛಾಯೆಯ ಕಣ್ಣೀರು, ಅದಕ್ಕೆಂತಲೇ ಯುದ್ಧದ ಧ್ವನಿ ಎನ್ನ ಕಿವಿಗಳಿಗೆ ಬೇಜಾರು. ಬಾಂಬ್ಗಳ ದಾಳಿ ಗಾಳಿ ಎಲ್ಲವೂ ನಷ್ಟ, ಅದ ಅರಗಿಸಿಕೊಳ್ಳುವುದೇ ಎಲ್ಲರಿಗೂ ಕಷ್ಟ. ಅಸ್ತ್ರ ಶಸ್ತ್ರಗಳ ಗರ್ಜನೆಗಳಿಗಿಂತ ಮೌನವೇ ಶ್ರೇಷ್ಠ. ಯುದ್ಧದ ಸದ್ದು ಸಾಕೆಮಗೆ ಸಾಕು ಎಂಬರಿವೇ ನಮಗಿಷ್ಟ. ಶಾಂತಿಯ ಮಂತ್ರ ಬಿತ್ತನೆ ಮಾಡೋಣ ಜಗದೆಡೆಗಳಲ್ಲಿ, ಯುದ್ಧದಿ ತುತ್ತಾದ ನಗೆಯ ಬೀಜಗಳು ಮೊಳಕೆಯೊಡೆಯಲಿ. ಸಹನೆ ಪ್ರೀತಿ ಪರಸ್ಪರ ಉಡುಗೊರೆಗಳಾಗಲಿ, ಹಿಂಸೆಗಳ ಮಧ್ಯೆ ಅಳಿದ ಶವಗಳು ಇನ್ನೆಂದೆಂದು ಕವಿತೆಯಾಗದಿರಲಿ. ಅವಕಾಶ. ನಮ್ಮ ಶೀರ್ಷಿಕೆ ಯುದ್ಧ ವಿರೋಧಿ ಕವಿಗೋಷ್ಠಿ ವೇದಿಕೆ ಎದುರು ವಿರಚಿತ ಆಶುಕವನ. ನಮ್ಮ ಶೀರ್ಷಿಕೆ ಯುದ್ಧ ವಿರೋಧಿ ಕವಿಗೋಷ್ಠಿ ವೇದಿಕೆ ಎದುರು ವಿರಚಿತ ಆಶುಕವನ. 1, 2, 3 ಹೀಗೆ 10 ಸಂಖ್ಯೆ ಹೀಗೆ ಏರುತ್ತಿರಬಾರದು. ಯುದ್ಧಗಳ ಸಂಖ್ಯೆ
ಸಂಖ್ಯೆ ಹೀಗೆ ಏರುತ್ತಿರಬಾರದು. ಯುದ್ಧಗಳ ಸಂಖ್ಯೆಯಲ್ಲಿ ಜಗ ಸುಧಾರಣೆಗಳು ಬೇಕಿವೆ, ಗ್ರೇಡ್ ಸಂಖ್ಯೆಗಳಲ್ಲಿ, ಗ್ರೇನೈಡ್ ಸಂಖ್ಯೆಗಳಲ್ಲಿ ಅಲ್ಲ. ಈಗ ವಿಷಯಗಳು ಮಾತುಗಳಲ್ಲಿ ವಿಲೀನವಾಗಿ ಪ್ರಕ್ಷುಬ್ಧ ವಾತಾವರಣ. ಈಗ ವಿಷಯಗಳು ಮಾತುಗಳಲ್ಲಿ ವಿಲೀನವಾಗಿ ಪ್ರಕ್ಷುಬ್ಧ ವಾತಾವರಣ. ಆದರೆ ವಿಷಯಗಳು ಆದಿಕಾಲದಲ್ಲಿ ಮಾತುಗಳಲ್ಲಿ ವಿಲೀನವಾಗಿ ನಿಶಬ್ದ ವಾತಾವರಣ. ಮಾನವ ಕುಲದ ಮನವೆಂಬ ತಿಳಿನೀರು ಕಲಕಬೇಡಿ, ಜಾರಣೆ ಹಿಡಿಯಬೇಡಿ. ಎಳೆನೀರಾಗಿ ಆಕಾಶದತ್ತರಲ್ಲಿ ಇರುವಂತ ಸಂಜೀವಿನಿಯಾಗಲಿ. ಯುದ್ಧ ವಿರೋಧಿ ಎನ್ನದೆ ಅವಿರೋಧ ಶಾಂತತೆ ಎಂದೆನ್ನುತ್ತ ಸಾಗಬೇಕಿದೆ ಇಂದು ನಾವು ಶರಣರ ತತ್ವಗಳ ಪಾಲಿಸುತ್ತ, ಆಧುನಿಕತೆಯ ಶೈಲಿಯನ್ನು ದೂರವಿರಿಸುತ್ತ, ಭಾವನೆಗಳಿಗೆ ತಿವಿದು ಸರಿದಾರಿಗೆ ತರುತ್ತ, ಅಕ್ಕರೆಯ ನುಡಿಗಳಿಗೆ ಆದರದ ಸ್ವಾಗತ ಕೋರುತ್ತ, ವಿಶ್ವದೆಲ್ಲೆಡೆ ಸುಗಂಧದ ಪರಿಮಳ ಸೂಸುತ್ತ, ಆ ದೇವ ನೀಡಿದ ಆಯುವರವನ್ನ ಆಸ್ವಾದಿಸುತ್ತ, ಭಗವಂತನನ್ನು ಪ್ರತಿಕ್ಷಣವು ನೆನೆದು ಉರಿಯುವ ದೀಪದಡಿಯ ಬೆಳಕನ್ನು ಬರಮಾಡಿಕೊಳ್ಳುತ್ತ, ಭಗವಂತನನ್ನು ಪ್ರತಿಕ್ಷಣವು ನೆನೆದು ಉರಿಯುವ ದೀಪದಡಿಯ ಬೆಳಕನ್ನು ಬರಮಾಡಿಕೊಳ್ಳುತ್ತ, ಆತ್ಮಶುದ್ಧಿಯ ಗುಳಿಗೆಗಳನ್ನು ಸೇವಿಸಿ ಶಕ್ತಿ ವೃದ್ಧಿಸುತ್ತ, ಸವಿಯೋಣ ಜಗದ ನಿಯಮವ ಪಂಚಮಹಾಭೂತಗಳ ವಿಶೇಷವ. ಇಲ್ಲಿದ್ದ ಜನರಲ್ಲಿ ನಾನು ತಿಳಿದ ಮಟ್ಟಿಗೆ ನಾನು ಒಬ್ಬವನ ಸಣ್ಣವ. ಯಾಕಂದ್ರೆ ಉಳಿದ ವಯಸ್ಸಿನ ಲೆಕ್ಕ ಹಾಕಿದ್ ನನಗೆ ನೋಡ್ತದೆ. ಅದಕ್ಕೆ ನನ್ನ ಕವಿತೆ ಬುದ್ಧನಿಂದಲೇ ಯುದ್ಧ. ಬುದ್ಧ ಜಗತ್ತಿಗೆ ಶಾಂತಿ ಹೇಳಿದಂತ ವ್ಯಕ್ತಿ, ಆದ್ರೆ ನನ್ನ ಕವಿತೆ ಒಳಗೆ ತದ್ದು ವಿರುದ್ಧದ. ಬುದ್ಧನಿಂದಲೇ ಯುದ್ಧ. ಎದೆ ತಟ್ಟಿ ಹೇಳಿದನು ನಮ್ಮೂರ ಸಿದ್ಧ, ಭಗವಾನ್ ಬುದ್ಧನಿಂದಲೇ ಯುದ್ಧ. ಎಂದೆಂದಿಗೂ ಈ ಮಾತು ಶತಸಿದ್ಧ, ಯುದ್ಧದಲ್ಲಿ ನಮ್ಮ ಬುದ್ಧನೇ ಗೆದ್ದ. ಸಾವಿರ ವರ್ಷಗಳ ಕಾಲ ಜನಕ್ಕೆ ಬುದ್ಧಿಯ ಹೇಳಿ ಬೇಸತ್ತು, ಕಲ್ಲುಗಳಲ್ಲಿ ತಾಕಲ್ಲಾಗಿ ಬುದ್ಧ ನಿಂತಿದ್ದ ಬೇಸತ್ತು. ಮತ್ತಾರಿಗೂ ಎಂದೂ ಏನೂ ಹೇಳದೆ ನಿಂತ ಚಿಂತಿಸುತ್ತ ಮಾನವರ ಒಳಿತಿಗೆ, ಮೌನದಿಂದಲೇ ಮಾನವತೆ ಬೋಧಿಸುತ್ತ ಬುದ್ಧಂ ಶರಣಂ ಗಚ್ಚಾಮಿ ಅಂದೆರುತ್ತ. ಅಂದು ಆ ಕಾಲಿಬಾನಿಗಳು ನಿಮ್ಗೆ ಗೊತ್ತಿರ್ಬಹುದು, ಅವನ್ನು 60 ಅಡಿ ಎತ್ತರದ ಬುದ್ಧನ ಮೂರ್ತಿಯನ್ನ ಈ ತಾಲಿಬಾನಿಗಳು ತೋಪ ಹಚ್ಚಿ ಆ ಬುದ್ಧನ ಮೂರ್ತಿಯನ್ನು ಒಡೆಯುವಾಗ ನಾನು ಎಲ್ಲೇ ಟಿವಿ ಒಳಗೆ ನೋಡಿದಾಗ ಬೇಜಾರಾಗಿ ಬರೆದಂತ ಇದಿದು. ಆ ಬುದ್ಧನ ಮೂರ್ತಿಯನ್ನು ತೋಪ ಹಚ್ಚಿ ಒಡೆದ್ರವರು ಅಲ್ಲೇ. ಅದಕ್ಕ ಮತ್ತಾರಿಗೂ ಎಂದೂ ಏನು ಹೇಳದೆ ನಿಂತ ಚಿಂತಿಸುತ್ತ ಮಾನವರ ಒಳಿತಿಗೆ, ಮೌನದಿಂದಲೇ ಮಾನವತೆ ಬೋಧಿಸುತ್ತ ಬುದ್ಧಂ ಶರಣಂ ಗಚ್ಚಾಮಿ ಅಂದೆನುತ್ತ. ಅಂದು ಆ ತಾಲಿಬಾನಿಗಳು ಕಾಲ್ ಕೆರೆದು ಎಬ್ಬಿಸಿದ ಧೂಳು, ತೋಪುಗಳ ತಂದ ನಿತ್ಯ ಗಣ್ಣಿನ ಬುದ್ಧನಿಗೆ ಗುರಿಯಿಟ್ಟು, ತೋಪು ಗುಂಡಿನ ಮಳೆಗರಿದು ಬುದ್ಧನೊಡನೆ ವಿತ್ತವಾಗೆದು. ಒಂದೊಂದು ಗುಂಡಿಗೆ ಹಾರಿತು ಒಂದೊಂದು ಪೆಣಿಕೆ, 100 ಮೂರ್ತಿ ನುಚ್ಚು ನೋಡಾಯ್ತು. ಸಿಡಿದ ಗುಂಡುಗಳು ಸತ್ತು ಲಾಡೆನ್ನನ ದೂತರಾಗಿ, ಬುಷ್ಯನ ಭುಜ ತಟ್ಟಿ ಆಗಸದ ಅರಮನೆಗಳ ನೆಲ ಸಮವ ಮಾಡಿ, ಹೆಣಗಳ ಬನಿವೆಗಳ ನೊಟ್ಟಿ ಮಾನವೀಯತೆಗೆ ಮಸನವ ಕಟ್ಟಿ, ಆ ಬುಷ್ ಬದುಕಿದನು ಜೀವಗಟ್ಟಿ, ಲಾಡೆನ್ನನು ತಾನೆಂದ ನಾನೇ ಬಲುಗಟ್ಟಿ. ಬುಷ್ಯನಾಗ ಬುಷಿಗುಡುವ ಹಾವಾಗಿ, ಭುವಿಗೆಲ್ಲ ಹೇಳಿದ ತಾ ಕೂಗಿ, ಮುಲ್ಲಾನನ್ನು ಮುಗಿಸುವೆನು ಎಲ್ಲಿದ್ದರೂ ತರುವೆನು ಲಾಡೆನ್ನನನು. ಹಿಂದೆ ತೋಪುಗಳ ಹೊಡೆತಕ್ಕೆ ಸಿಡಿದೆದ್ದ ಧೂಳಿನ ಚಿಕ್ಕೆ, ಮತ್ತದೇ ಮದ್ದಾಯಿತು ಬಾಂಬಾಯಿತು
ಗಗನ ಭೇದಿಸುವ ಬಾಂಬರು ತಾನಾಯ್ತು. ಒಂದೊಂದು ಕಣಕಣಕ್ಕೆ ನೂರಾಯ್ತು. ತಾಲಿಬಾನಿಗಳ ಮೇಲೆ ಬರೀ ಸಿಡಿಲ ಬಾಣಾಯ್ತು. ತಾಲಿಬಾನ ಮುಲ್ಲಾನ ಹಲ್ಲು ಕಿತ್ತಂತಾಯ್ತು. ನಿಲುವಂಗಿ ಲಾಡೆನ್ನ ಲಾಡಿಯೇ ಬಿಚ್ಚೋಯ್ತು. ಯಾರಿವರು ಮನುಕುಲದ ಬೇಟೆಯಾಡುವವರು, ಜಗದಾವ ಹೆಣ್ಣುಗಳಿಗೆ ಗಂಡರಿವರು, ದುರ್ನಡತೆ ದುಷ್ಟತ್ವಗಳ ಜಗವಂಡರಿವರು, ಮಾನವೀಯತೆಯ ನಿಜ ಶತ್ರುಗಳಿವರು. ನಮಸ್ಕಾರ. ಕವಿತೆಯ ಶೀರ್ಷಿಕೆ ಯುದ್ಧ ಮುಗಿದ ನಂತರ. ಸಂಜೆಗತ್ತಲು ನಿಶಬ್ದ ಊರು, ಬಿದ್ದ ಮನೆಗಳು, ಬಾಡಿದ ಹೂವು, ಸುಟ್ಟು ಕರಕಲಾದ ಗಿಡ ಮರ, ಕಂಡಲ್ಲೆಲ್ಲ ಕಡು ಕೆಂಪು ರಕ್ತ, ಉರುಳಿದ ಕಟ್ಟಡದಡಿ ಸಿಕ್ಕ ಜೀವಗಳ ಚಿತ್ಕಾರ, ಯುದ್ಧ ಬಾಂಬುಗಳ ಅರಿವಿಲ್ಲದ ಹಾಲುಗಲ್ಲದ ಕಂದ ಅಳುತ್ತಿದೆ. ಅಲ್ಲಿ ಹೆಣವಾಗಿದ್ದಾನೆ ಅಪ್ಪ, ಗುಂಡಿನೇಟಿಗೆ ಅವ್ವನ ಕೈ ತುಂಡಾಗಿ ಹರಿಯುತ್ತಿದೆ ಅಂಗಳ ತುಂಬ ರಕ್ತ ಕಣ್ಣೀರು. ಮಗುವನೆತ್ತಿ ಅಪ್ಪಿ ಮುದ್ದಿಸಿ ಹಾಲು ಕುಡಿಸಬೇಕೆಂದಿದ್ದಾಳವ್ವ, ಎತ್ತಲು ಕೈಗಳಿಲ್ಲ, ಮತ್ಯಾರು ಎತ್ತಿ ಮುದ್ದಿಸುತ್ತಿಲ್ಲ. ಜೀವ ಉಳಿಸಿಕೊಂಡವರಿಗೆಲ್ಲ ಅವಸರ, ಹುಡುಕುತ್ತಿದ್ದಾರೆ ರಾಶಿ ರಾಶಿ ಹೆಣಗಳಲ್ಲಿ ತಮ್ಮ ಹೆಂಡತಿ ಮಕ್ಕಳನ್ನು. ಇಲ್ಲಿ ಬದುಕಿದ ಕಂದನಿಗೆ ಹಸಿವೆ ಭಯ ಹಾಕುತ್ತಿದೆ ಕಣ್ಣೀರು. ಮತ್ತೆ ಬೆಳಕಾಗುತ್ತಿದೆ ಊರಿಗೆ, ಚಂದ್ರ ಮುಳುಗಿ ಸೂರ್ಯ ಕೆಂಡದುಂಡೆಯಾಗಿ ಬರುತ್ತಿದ್ದಾನೆ. ಮತ್ತೆ ಮತ್ತೆ ಸದ್ದಾಗುತ್ತಿವೆ ಬಾಂಬುಗಳು. ನಿನ್ನೆ ಬದುಕಿದವರಿಗೆ ಇಂದು ಸಾವಿನ ಭಯ. ಪತ್ರಿಕೆಗಳ ತುಂಬ ಸತ್ತು ಹೆಣವಾದವರದೇ ಲೆಕ್ಕಾಚಾರ. ಎಲ್ಲರಿಗೂ ನಮಸ್ಕಾರಗಳು. ಕವಿತೆಯ ಶೀರ್ಷಿಕೆ ಗುಬ್ಬಚ್ಚಿ. ಕಥನ ಕವನ ಇದು. ಗುಬ್ಬಚ್ಚಿಯೊಂದು ಆ ಗುಡಿಯ ಮಾಡಿನಲ್ಲಿ ಗೂಡ ಕಟ್ಟಿಕೊಂಡಿತು. ಗುಬ್ಬಚ್ಚಿಯೊಂದು ಆ ಗುಡಿಯ ಮಾಡಿನಲ್ಲಿ ಗೂಡ ಕಟ್ಟಿಕೊಂಡಿತ್ತು. ಏನೋ ಕುಂಭಾಭಿಷೇಕವಂತೆ ಅಲ್ಲಿಂದ ಹಾರಿಸಿಬಿಟ್ಟರು. ಪುಟ್ಟ ಗುಬ್ಬಚ್ಚಿಯೊಂದು ಆ ಗುಡಿಯ ಮಾಡಿನಲ್ಲಿ ಗೂಡು ಕಟ್ಟಿಕೊಂಡಿತ್ತು. ಏನೋ ಕುಂಭಾಭಿಷೇಕವಂತೆ ಅಲ್ಲಿಂದ ಹಾರಿಸಿಬಿಟ್ಟರು. ಅಲ್ಲಿಂದ ಮಸೀದಿಗೆ ಬಂದೆ. ಕಾಬಾ ದಿಕ್ಕಿನೆಡೆಗಿನ ಕಮಾನಿನಲ್ಲಿ ಗೂಡು ಕಟ್ಟಿದೆ. ಅಲ್ಲಿಂದ ಮಸೀದಿಗೆ ಬಂದೆ, ಕಾಬಾ ದಿಕ್ಕಿನೆಡೆಗಿನ ಕಮಾನಿನಲ್ಲಿ ಗೂಡು ಕಟ್ಟಿದೆ. ಏನೋ ರಂಜಾನ್ ಹಬ್ಬವಂತೆ ಅಲ್ಲಿಂದಲೂ ಹಾರಿಸಿಬಿಟ್ಟರು. ಅಲ್ಲಿಂದ ಇಗರ್ಜಿಗೆ ಬಂದೆ. ಶಿಲುಬೆಯ ಮೂಲೆಗಳು ಗೂಡು ಕಟ್ಟಿದೆ. ಏನೋ ಕ್ರಿಸ್ಮಸ್ ಸಂಭ್ರಮವಂತೆ ಅಲ್ಲಿಂದಲೂ ಹಾರಿಸಿಬಿಟ್ಟರು. ಅಲ್ಲಿಂದ ಮತ್ತೆ ಗುಡಿಗೆ ಬಂದೆ, ಮಸೀದಿಗೆ ಬಂದೆ, ಇಗರ್ಜಿಗೆ ಬಂದೆ. ಅಲ್ಲಿ ನಡೆದಿತ್ತು ರಕ್ತದ ಉಕ್ಕಳಿಯಾಟ. ಅಲ್ಲಿಂದ ಮತ್ತೆ ಗುಡಿಗೆ, ಮಸೀದಿಗೆ, ಇಗರ್ಜಿಗೆ ಬಂದೆ. ಅಲ್ಲಿ ನಡೆದಿತ್ತು ರಕ್ತದ ಉಕ್ಕಳಿಯಾಟ. ಮರಿ ಗುಬ್ಬಚ್ಚಿ ಕೇಳಿತು, ಅಮ್ಮ ಅವರು ಹೀಗೇಕೆ? ತಾಯಿ ಗುಬ್ಬಚ್ಚಿ ಹೇಳಿತು, ಅವರು ಹಾಗೆಯೇ. ಮರಿ ಗುಬ್ಬಚ್ಚಿ ಹೇಳಿತು, ಅವರಿಗಿಂತ ನಾವೇ ಶ್ರೇಷ್ಠವೆಂದಾಯಿತು. ಎಂದಿತು. ಅದಕ್ಕೆ ತಾಯಿ ಗುಬ್ಬಚ್ಚಿ ಹೇಳಿತು, ಅದಕ್ಕೆ ನಾವು ಮೇಲಿರುವುದು, ಅವರು ಕೆಳಗಿರುವುದು. ಮಾನವೀಯ ಮೌಲ್ಯ ಮರೆತ ನಿಮಗೆ ಧಿಕ್ಕಾರ. ಯುದ್ಧ ನಮಗೆ ಬೇಕಿರಲಿಲ್ಲ. ಮನುಕುಲ ನಾಶ ಮಾಡುವ ಹೊರಟ ನಿಮಗೆ ಕ್ಷಮೆ ಇಲ್ಲ. ಬಾಂಬು ಹಿಡಿದು ನಿಂತವರ ನೋಡಿ ಅಸಹ್ಯವಾಗುತ್ತಿದೆ. ಬುದ್ಧ ನಡೆ ನುಡಿದಾಡಿದ ನೆಲದಲ್ಲಿ ಯುದ್ಧ ಮುಗಿಲಗಲ ಹರಡಿಹುದು. ಸಿಡಿವ ಮತ್ತು ಗುಂಡು ಎದೆ ಸೀಳುವ ರಾಕೆಟ್ಟು, ಬೆಂಕಿ ಕಾರುವ ಪಿರಂಗಿಯ ಹಿಂದಿನ ಕೈಗಳ ನೋಡಿ ನಾಚಿಕೆಯಾಗುತ್ತಿದೆ. ಯೇಸು ಪ್ರೀತಿಯ ಬಿತ್ತಿದ ಜಾಗದಲ್ಲಿ ದ್ವೇಷ ಹೇಗೆ ಬೆಳೆಯುತ್ತಿದೆ? ಸಿಡಿದದ್ದು ಪಟಾಕಿ ಅಲ್ಲ ಬಾಂಬು. ಕವಿದದ್ದು ಹೊಟ್ಟೆ ಬಿರಿಯುವ ಗಂಧಕದ ಹೊಗೆ.
100 ವರ್ಷ ನೆರಳಾದ ಕಟ್ಟಡಗಳು ರೆಪ್ಪೆ ಗೌಚಿಕೊಳ್ಳುವಷ್ಟರಲ್ಲಿ ನೆಲಸಮ. ನಿಮ್ಮ ಅಣ್ವಸ್ತ್ರಗಳು ಕುಣಿದಾಡಿದ್ದು ಬಡವರೆದೆಯ ಮೇಲೆ. ನಿಮ್ಮ ಅಣ್ವಸ್ತ್ರಗಳು ಕುಣಿದಾಡಿದ್ದು ಬಡವರೆದೆಯ ಮೇಲೆ. ಮಾನವೀಯತೆ ಮೌಲ್ಯ ಮರೆತ ನಿಮಗೆ ಧಿಕ್ಕಾರವಿದೆ, ಒಂಚೂರು ಶಾಪವೂ ಇದೆ. ಮಾನವೀಯ ಮೌಲ್ಯ ಮರೆತ ನಿಮಗೆ ಧಿಕ್ಕಾರವಿದೆ, ಒಂಚೂರು ಶಾಪವೂ ಇದೆ. ಸಾವಿರಾರು ಹೆಣ್ಮಕ್ಕಳ ವಿಧವೆಯರನ್ನಾಗಿ, ಲಕ್ಷಾಂತರ ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ ನಿಜದ ಗೆಲುವೆನ್ನುವ ನಿಮಗೆ, ನಿಜದ ಸೋಲನ್ನು ಮರೆಮಾಚಿ ಗೆಲುವೆಂದು ಸಂಭ್ರಮಿಸುವ ನಿಮಗೆ ನನ್ನ ಧಿಕ್ಕಾರವಿದೆ, ನನ್ನ ಧಿಕ್ಕಾರವಿದೆ. ಆಶುಕವಿಗಳು ಇದ್ದಾರೆ. ನಮ್ಮದು ಬೇಂದ್ರೆ ಕಣಿವೆಯ ಈ ನೆಲದಲ್ಲಿ ಕಾವ್ಯ ಜೀವಂತ ಇದೆ. ಇಷ್ಟೊಂದು ಸಭಿಕರು ಕೂತಿದ್ದೀರಿ, ನಾನು ಹೆಚ್ಚು ಮಾತನಾಡೋದಿಲ್ಲ. ಈ ಕವಿಗೋಷ್ಠಿಯ ಕೊನೆಯ ಕವಿತೆಯನ್ನು ನಾನು ಓದ್ತಾ ಇದ್ದೀನಿ. ಮೊದಲು ಓದಿ ಆಮೇಲೆ 2 ಮಾತುಗಳನ್ನು ಹೇಳುವ. ಶೀರ್ಷಿಕೆ ಯುದ್ಧ ಯುದ್ಧ ಯುದ್ಧ. ತ್ರೇತಾಯುಗದಲ್ಲಿ ರಾಮರಾವಣರ ಯುದ್ಧ, ದ್ವಾಪರದಲ್ಲಿ ಕೌರವ ಪಾಂಡವರದು, ಧರ್ಮಾಂಧ ಬಾಬರಾದಿ ಹಿಂದೂ ಮುಸ್ಲಿಂ ಯುದ್ಧ, ಭಾರತವನ್ನು ಕೊಳ್ಳೆ ಹೊಡೆದ ಬ್ರಿಟಿಷ್ ಯುದ್ಧ, ಕಣ್ಣ ಮುಂದಿರುವ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ, ನಿಲ್ಲದೇ ಇರುವಂತಹ ರಷ್ಯಾ ಯುಕ್ರೇನ್ ಯುದ್ಧ. ಯುದ್ಧಗಳಿಗೆ ಅಂತ್ಯವಿಲ್ಲ. ಶ್ರೇಷ್ಠತೆಯ ಸ್ಪರ್ಧೆ ಮುಗಿಯಲಿಲ್ಲ. ಕೋಟಿ ಕೋಟಿ ವರ್ಷಗಳಿಂದ ತಾನು ಸೃಷ್ಟಿಸಿದ ಜೀವ ಸಂಕುಲವನ್ನ ಕಚ್ಚಿ ಮುಚ್ಚಿ ಕಾಪಾಡಿದ ಪ್ರಕೃತಿಯೊಡಲನ್ನು ಛಿದ್ರಗೊಳಿಸಿದ ಯುದ್ಧಗಳು ಮಾನವ ಚರಿತ್ರೆಯಲ್ಲಿಯ ಅಸಂಬದ್ಧಗಳು. ಎಲ್ಲಿದೆ ಎಲ್ಲಿದೆ ಜೀವಕ್ಕೆಲ್ಲಿದೆ ಬೆಲೆ ಹಂತಕರ ಪೇಟೆಯಲ್ಲಿ? ಎಲ್ಲಿದೆ ಮಾನವತೆಗೆ ನೆಲೆ? ಎಲ್ಲಿದೆ ಅಂತಃಕರಣದ ಸೆಲೆ? ಕ್ರೌರ್ಯದಂಧಕಾರದಲ್ಲಿ ಬಂದಿದ್ದರು ಬೆಳಕಾಗಿ, ಕ್ರೌರ್ಯದಂಧಕಾರದಲ್ಲಿ ಬಂದಿದ್ದರು ಬೆಳಕಾಗಿ ಅಂದು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್. ನಮ್ಮನ್ನೆತ್ತಿ ಮುದ್ದಾಡಿದ ಈ ನೆಲ, ಹಾಡಿ ಮಲಗಿಸಿದ ಸಾಗರದ ಜಲ, ಎದೆಗೊತ್ತಿ ಕಾಪಾಡಿದ ಈ ಗಾಳಿ, ಕಣ್ಣಲ್ಲಿಟ್ಟು ಕಾಪಾಡಿದ ಕಾಡುಗಳು, ನೆತ್ತಿಗಿದೆ ಅಭಯದ ಆಕಾಶ, ರಕ್ಷಿಸಿದ ಈ ಮನೆಗೆ ಕೊಳ್ಳೆ ಇಟ್ಟಿದ್ದಾವಲ್ಲ ರಾಕ್ಷಸಿ ಶಕ್ತಿಗಳು, ಯುಕ್ತಿಗಳು, ಧ್ವಂಸಗೊಳಿಸಿವೆಯಲ್ಲ ನಮ್ಮ ಈ ಶಾಂತವನ. ಬರುವರೇ ಮತ್ತೆ ಹುಟ್ಟಿ ಅಹಿಂಸೆಯ ದೇವರು, ಬರುವರೇ ಮತ್ತೆ ಹುಟ್ಟಿ ಅಹಿಂಸೆಯ ದೇವರು. ಸ್ಮರಿಸೋಣವೇ ಆ ಜಾಗರದ ಬೆಳಗ. ಬನ್ನಿ ಜಾಗೃತರಾಗಿ ಬಾಂಧವರೇ, ಬನ್ನಿ ಜಾಗೃತರಾಗಿ ಬಾಂಧವರೇ, ಬನ್ನಿ ರಕ್ಷಿಸೋಣ ಜೀವದ ಮೌಲ್ಯ ಬೆಳಗು, ಜೀವದ ಮೌಲ್ಯ ಬೆಳಗು. ಕಾಯೋಣ ಬನ್ನಿ ಮಾನವೀಯತೆಯ ಹಡಗು, ಕಾಯೋಣ ಬನ್ನಿ ಮಾನವೀಯತೆಯ ಹಡಗು. 8 ಜನ ಕವಿಗಳು, ಅವರಲ್ಲಿ ಅನೇಕರು ಈಗಾಗಲೇ ಒಳ್ಳೆಯ ಹೆಸರನ್ನು ಮಾಡಿದಂಥ ಎಸ್ಟಾಬ್ಲಿಷ್ ಕವಿಗಳು ಇದ್ದರು. ಈಗ ಕುಂಬಾರನ ಕೈಯಲ್ಲಿ ಮಣ್ಣು ಕೊಟ್ಟು ಪಾತ್ರಗಳನ್ನು ಮಾಡಪ್ಪ ಅಂತಂತ ಹೇಳಿದಂಗೆ ಬೇರೆ ಬೇರೆ ಆಕಾರದ ಬೇರೆ ಬೇರೆ ರಚನೆಯನ್ನು ಒಬ್ಬ ಕುಂಬಾರ ಮಾಡಿದ ಹಾಗೆ ಯುದ್ಧ ಅನ್ನುವ ಒಂದು ಮೂಲ ವಸ್ತುವನ್ನು ಇಟ್ಟುಕೊಂಡು ಅನೇಕ ಒಳ್ಳೆಯ ಕಾವ್ಯ ಅನ್ನುವ ರೀತಿಯಲ್ಲಿ ಕೆಲವು ಸಲ ಗದ್ಯದ ಛಾಯೆಗಳು ಅಲ್ಲಲ್ಲಿ ಬಂದರೂ ಸಹ ಕವಿತ್ವದ ಗುಣಗಳುಳ್ಳಂಥ ಈ 17-18 ಕವಿತೆಗಳನ್ನು ಓದಿ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನ್ನಿಸ್ತು. ಇವತ್ತಿನ ದಿನ ಯುದ್ಧದ ಬಗ್ಗೆ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು ಬಹಳ
ಸಮಯೋಚಿತ ಅಂತ ಯಾಕೆ ಅನಿಸಿದೆ ಅಂದರೆ, ಇವತ್ತು ಆಗಸ್ಟ್ 6 ಹಿರೋಶಿಮಾ ನಾಗಾಸಾಕಿ ಆ ಒಂದು ದೊಡ್ಡ ಒಂದು ಬಾಂಬನ್ನು ಹಾಕಿ 66,000 ರಫ್ಲಿ, ಅದನ್ನು ಯಾರು ಸೆಣಗಳನ್ನು ಕೌಂಟ್ ಮಾಡಿಲ್ಲ, ಅಷ್ಟು ಜಪಾನಿಯರನ್ನು ಕೊಲ್ಲೋದಕ್ಕೆ ಕಾರಣ ಏನಾಯಿತು ಅಂತಂದರೆ, ಹಿರೋಹಿತೋ ಅನ್ನುವಂಥ ಒಬ್ಬ ಜಪಾನಿ ಅರಸ ಇದ್ದ. ನಾನೇ ಶ್ರೇಷ್ಠ, ನನ್ನ ಜನಾಂಗವೇ ದೊಡ್ಡದು. ಅವ ಅಮೆರಿಕೆಯ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿದ 41ರಲ್ಲಿ. ಅಮೇರಿಕನ್ರು ಸಿಟ್ಟಿಟ್ರು, ಇಟ್ಟು ಆಮೇಲೆ 45ರಲ್ಲಿ ಆಗಸ್ಟ್ 6ರಲ್ಲಿ ಬಾಂಬ್ ಹಾಕಿದ್ರು. ಅವ್ರಿಗೆ ಅಮೇರಿಕನ್ರ ಸಿಟ್ಟು ಯಾರಿಗಾದ್ರೂ ಅನಿಸುತ್ತದ, ಮಾನವ ಹಾನಿ, ಆ ಸಾವು, ಆ ನೋವು, ಆ ಕ್ರಂದನ. ಹೀಗೆ ಅಲ್ಲಿ ಒಬ್ಬ ಹಿಟ್ಲರ್ ನಾನೇ ಶ್ರೇಷ್ಠ, ನನ್ನ ಜನಾಂಗವೇ ಶ್ರೇಷ್ಠ, ಆರ್ಯ ಕುಲವೇ ಶ್ರೇಷ್ಠವಾದದ್ದು ಅಂತ ಅನ್ನುವಂಥ ಈ ಶ್ರೇಷ್ಠತೆಯ ಸ್ಪರ್ಧೆ ಏನಿದೆಯಲ್ಲ, ಇದು ನಿಜವಾಗಲೂ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಎಲ್ಲರೂ ಸರಿಸಮಾನರು ಅನ್ನುವಂಥ ಒಂದು ತತ್ವ ಎಂದು ಇವತ್ತು ಜಗತ್ತಿನಲ್ಲಿ ಬರುತ್ತೋ ಅವತ್ತು ನಿಜವಾಗಲೂ ಯುದ್ಧ ಆಗೋದಿಲ್ಲ. ನನಗೆ ನೆನಪಾಗ್ತಾ ಇದೆ ಈ ನಿಮಿಷದಲ್ಲಿ ಒಬ್ಬ ಕವಿ ಬರೆದ, ಮಹಾಭಾರತದ ಯುದ್ಧ ಆಯಿತು. ಮಹಾಭಾರತ ಯುದ್ಧ ಆದ್ಮೇಲೆ ಗೆದ್ರು ಪಾಂಡವರು. ಕೃಷ್ಣನಿಗೆ ಸಮಾಧಾನ ಆಗಲಿಲ್ಲ. ಒಬ್ಬ ಕವಿ ಬರೀತಾನೆ, ಕವಿ ಯಾರು ಅಂತ, ಹಿಂದಿ ಕವಿ ಯಾರೋ ನನ್ನ ನೆನಪಿಲ್ಲ. ಕೃಷ್ಣ ಆ ಕುರುಕ್ಷೇತ್ರದ ರಣರಂಗದಲ್ಲಿ ಹೋಗಿ ಒಂದೊಂದು ಶವದ ಮುಖ, ತುಂಡಾದ ಕಾಲು, ಕೈ, ಆಮೇಲೆ ಕುದುರೆ, ಆನೆ, ಪಶುಗಳು ಸಹ ತುಂಡಾಗಿ ಬಿದ್ದದನ್ನು ನೋಡಿ ದೇವರು, ಕೃಷ್ಣನ ನಾವು ದೇವರು ಅಂತ ಅವ ಕಣ್ಣೀರು ಹಾಕ್ತಾ ಪ್ರತಿಯೊಂದು ಶವವನ್ನ ನೋಡ್ತಾ ಒಂದು ಮಾತಂತಾನ, ಇಲ್ಲಿಯ ಸತ್ತ ಪ್ರತಿಯೊಂದು ಜೀವವು ಸಾಯುವಾಗ ನಾನು ಸತ್ತಿದ್ದೇನೆ. ಇಲ್ಲಿ ಪ್ರತಿಯೊಂದು ಜೀವ ಸಾಯುವಾಗ ನಾನು ಸತ್ತಿದ್ದೇನೆ. ದೇವರಿಗೆ ಆ ಸಾವಿನ ಅರಿವು ಆದ ಮೇಲೆ ನಾವು ಮಾನವನ ಇತಿಹಾಸದಲ್ಲಿ ಎಷ್ಟೊಂದು ಯುದ್ಧಗಳನ್ನು ನೋಡಿದ್ದೀವಲ್ಲ. ನಾನು ಒಂದು ಸಣ್ಣ ಹಿಸ್ಟ್ರಿ ಕೊಟ್ಟೆ, ಅಲ್ಲಿ ಎಷ್ಟು ಯುದ್ಧಗಳು ಇನ್ನೂ ಮುಗಿಯತಾನೇ ಇಲ್ಲ. ಹಾಗೆ ಯುದ್ಧಗಳು ನಮಗನ್ನಿಸ್ತದೆ, ನಾವು ಒಬ್ರು ಈಗ ಮಾತಾಡಿದವರಲ್ಲಿ ನನಗನ್ನಿಸ್ತದೆ, ತೋಡ್ಕರ್ ಹೇಳಿದ್ರು ಅಶೋಕ ಕಳಿಂಗದ ಯುದ್ಧ ಮುಗಿಸಿ ಲಕ್ಷಗಟ್ಟಲೆ ಜನರ ಸಾವನ್ನ, ಆ ರಕ್ತದ ಹೊಳೆಗೆ ನಾನು ನೋಡಿದ್ದೇನೆ. ಅದು ದಯಾ ಅಂತ ಹೆಸರಿಟ್ಟಾರೆ, ಆ ನದಿಗೆ ದಯಾ ಅಂತ ಹೆಸರಿಟ್ಟಾರೆ. ಅವನು ನೋಡಿ ಅವನ ಮನಸ್ಸಿನ ಪರಿವರ್ತನೆ ಆಯಿತು. ಅವ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ, ಅಹಿಂಸೆ ತತ್ವವನ್ನು ಅನುಸರಿಸಿದ. ಈ ಯುದ್ಧಗಳನ್ನು ನಿಲ್ಲಿಸುವುದು ಹೇಗೆ ಅಂತ ಒಮ್ಮೊಮ್ಮೆ ವಿಚಾರ ಬರ್ತದೆ. ಎರಡು ಪಂಗಡಗಳು, ಎರಡು ಪಕ್ಷಗಳು, ಅವರ ನಡುವೆ ಒಬ್ಬರು ಮೀಡಿಯೇಟರ್ ಅಂತ ಬೇಕಾಗ್ತದೆ. ಅವರು ನಿಸ್ವಾರ್ಥಿಯಾಗಿರ್ಬೇಕು. ನನ್ನ ವ್ಯಾಪಾರ, ನನ್ನ ಇದು ಹೆಚ್ಚಾಗಬೇಕು ಅಂತ ಹೋಗ್ಬಾರ್ದು. ನಮ್ಮ ಟ್ರಂಪ್ ಅವರಿಗೆ ನನ್ನ ವ್ಯಾಪಾರ ಇಲ್ಲಿ ನಡಿಬೇಕು, ನಾನು ಗಳಿಸ್ಬೇಕು ಅಂತಲ್ಲ, ಒಬ್ಬ ಮೀಡಿಯೇಟರ್ ಬೇಕು. ಎರಡು ಬಣಗಳು ಅಲ್ಲಿ ನಿಸ್ವಾರ್ಥ, ಜಗದ ಶಾಂತಿ ಯಾರಿಗೆ ಪ್ರಿಯವೋ, ಜಗತ್ತಿನ ಈ ಯುದ್ಧಗಳನ್ನು ನಿಲ್ಲಿಸುವ ಒಂದು ಆತುರ ಯಾರಿದೆ ಅಂತ ಒಬ್ಬ ಮೀಡಿಯೇಟರ್ ಬೇಕು. ಆ ಮೀಡಿಯೇಟರ್ ಬೇಕು. ಅವರು ಬಹಳ ಅತ್ಯಂತ ತಮ್ಮ ಮನಸ್ಸಿನಿಂದ ಈ ಕೆಲಸ ಮಾಡಬೇಕು. ಒಂದು ಟೀಮ್, ಜಗತ್ತಿನ ಪ್ರತಿಯೊಂದು ದೇಶದ ಒಬ್ಬೊಬ್ಬ ಪ್ರತಿನಿಧಿ ಹೋಗಿ ಇದನ್ನ ಮಿಡಿಯೇಷನ್ ಮಾಡಬೇಕು ಅಂತ ನನಗನ್ನಿಸ್ತದೆ. ಇದು ಒಂದು ರೀತಿಯ ಯುದ್ಧವನ್ನು, ಇಂದಿನ ಯುದ್ಧಗಳು ಇಲ್ಲಿ ನಡೆದಿದ್ದಾವೆ. ಎರಡನೇದು ಏನಂತಂದ್ರೆ, ವಿಶ್ವ ಸಂಸ್ಥೆ ಯಾರು ಕೇಳ್ತಾರೆ ಪಾಪ,
ಯಾರು ಕೇಳ್ತಾನೆ ಇಲ್ಲ. ಗುಟ್ರಾಡ್ ಗವರ್ನರ್ ಮಾತನೇ ಕೇಳ್ತಾ ಇಲ್ಲ. ವಿಶ್ವಸಂಸ್ಥೆ ಅದನ್ನ ತಡಿಬೇಕು. ಇಲ್ಲ ಅಂದ್ರೆ ಯುದ್ಧ ಮಾಡುವವರಿಗೆ ಮನಸ್ಸಿನ ಪರಿವರ್ತನೆಯಾಗುತ್ತೆ. ಇಲ್ಲಿ ಯಾವುದೂ ಸಾಧ್ಯ ಆಗ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ಈ ಯುದ್ಧ ಎಲ್ಲಿ ಹೇಗೆ ಮುಗೀತದೋ ಏನು. ಇದು ಬೆಂಕಿ ಒಮ್ಮೆ ಹತ್ತೆ ಅಂತಂದ್ರೆ ಹತ್ತಿಗೊತ್ತ ಎಲ್ಲ ಕಡೆ ಈಗ ಆಫ್ರಿಕನ್ ಕಂಟ್ರಿ ಒಳಗೂ ಹತ್ತಿಬಿಟ್ಟೆ. ಆದ್ದರಿಂದ ಯುದ್ಧ ಇದು ಯಾರಿಗೂ ಸುಖ ಇಲ್ಲ, ಸರ್ವನಾಶ. ಮತ್ತೆ ಈಗ ಮತ್ತೆ ಜಗತ್ತನ್ನ ಒಂದು ಕಾಲ ಕೇಳ್ತಿದ್ವಿ ಪ್ರಳಯ ಅಂತೇಳಿ. ಎಲ್ಲಿ ನನಗೊಂದು ಥರ ಭಯ ಆಗ್ತದೆ. ಎಲ್ಲ ದೇಶಗಳು ಈ ಬೆಂಕಿ ಹತ್ತಿ ಪ್ರಳಯದ ಸಮಯ ನಮಗೆ ಹತ್ತಿರ ಬಂದಿದೆಯೇನೋ ಅನ್ನುವಂಥ ಒಂದು ದೊಡ್ಡ ಭಯ ನನ್ನಲ್ಲಿದೆ. ಆದ್ದರಿಂದ ಯುದ್ಧಗಳು, ನಾವು ಈ ಸಂದರ್ಭದಲ್ಲಿ ಯುದ್ಧಗಳ ಬಗ್ಗೆ ನಮ್ಮ ಕಾಳಜಿ, ಮಾನವ ಜನಾಂಗದ ಬಗ್ಗೆ ನಮಗಿರುವ ಕಳಕಳಿ, ಅದನ್ನು ನೀವೆಲ್ಲರೂ ಕವಿತಾ ಬರೆದಿದ್ದೀರಿ. ನಾನು ಇವತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ಯಾಕಂದರೆ ಈ ಸಮಯ ದುಃಖದಲ್ಲಿದ್ದೇವೆ. ನಾವೆಲ್ಲರೂ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಸಂಭ್ರಮದಲ್ಲಿ ಇಲ್ಲ, ನಾವೆಲ್ಲರೂ ದುಃಖದಲ್ಲಿದ್ದೇವೆ. ಈ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಜಗತ್ತಿನ ಪ್ರತಿಯೊಂದು ರಾಯಭಾರಿ ಪ್ರಯತ್ನ ಮಾಡಬೇಕು. ಈಗ ನಡೆದಂಥ ಯುದ್ಧಗಳು ನಿಲ್ಲಬೇಕು, ಮತ್ತೆ ಶಾಂತಿ ಇಲ್ಲಿ ಆಗಬೇಕು ಅಂತ ಹೇಳ್ತಾ ಇಲ್ಲಿ ಈತ ಒಬ್ಬ ಕವಿ, ಈತನಿಗೆ 100 ಚಡಿಯೇಟು ಅಂತ ಹೇಳ್ತಾನೆ. ಯಾಕೆ ರಾಜಕಾರಣಿಗೆ 10, ಧರ್ಮಗುರುವಿಗೆ 20, ಕವಿಗೆ 100 ಚಡಿಯೇಟು ಅಂತ ಕೇಳಿದಾಗ, ಈತ ಒಬ್ಬ ರಾಜಕಾರಣಿ ಬಾಂಬನ್ನ ತಯಾರು ಮಾಡಿದ, ಹಾಗಾಗಿ ಈತನಿಗೆ 10 ಚಡಿಯೇಟು. ಯಾಕೆ ಧರ್ಮಗುರುವಿಗೆ 20 ಚಡಿಯೇಟು ಅಂತಂದ್ರೆ, ಈ ಧರ್ಮಗುರು ಬಾಂಬಿಗೆ ಧರ್ಮದ ಬಣ್ಣವನ್ನ ನೀಡಿದ, ಹಾಗಾಗಿ ಈತನಿಗೆ 20 ಚಡಿಯೇಟು. ಯಾಕೆ ಕವಿಗೆ 100 ಚಡಿಯೇಟು ಅಂದ್ರೆ, ಈತನಿದ್ದು ಬಾಂಬ್ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಆಗ್ಬಾರ್ದಾಗಿತ್ತು, ಹಾಗಾಗಿ ಕವಿಗೆ 100 ಚಡಿಯೇಟನ್ನ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಪ್ರಸ್ತುತ ಸಂದರ್ಭದಲ್ಲಿ ಕವಿ ಕಾವ್ಯವನ್ನ ಬರೀತಕ್ಕಂಥವ್ರ ಮೇಲೆ ಬಹಳ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಅಂತಕ್ಕಂಥ ಒಂದಿಷ್ಟು ಒಳನುಡಿಯನ್ನ ಅದರೊಳಗೆ ಅಡಗಿಸಿ ಮಾತನಾಡಿರ್ತಕ್ಕಂಥ ಮಾಲತಿ ಪಟ್ಟಣ ಶೆಟ್ಟಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇಲ್ಲಿಯವರೆಗೆ ಸುಮಾರು ಒಂದು 17-18 ಜನ ಕವಿಗಳು ತಮ್ಮ ಯುದ್ಧ ವಿರೋಧಿ ನಿಲುವನ್ನು ಹೊಂದಿರತಕ್ಕಂಥ ಕವಿತೆಗಳನ್ನು ವಾಚನ ಮಾಡಿದ್ದಾರೆ. ಎಲ್ಲರೂ ಏಕಕಾಲದಲ್ಲೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಪ್ರಶಸ್ತಿ ಪತ್ರ ಮತ್ತು ಪುಸ್ತಕವನ್ನ ಬಹುಮಾನವಾಗಿ ಅವರಿಗೆ ನೀಡಬೇಕಂತಂದು ಕೇಳ್ಕೊಳ್ತಾ ಇದ್ದೇನೆ. ಉರಿವ ಸೂರ್ಯನಿಗೆ ಜಾತಿ ಇಲ್ಲ, ಉರಿವ ಸೂರ್ಯನಿಗೆ ಜಾತಿ ಇಲ್ಲ, ಸಲವ ಭೂಮಿಗೆ ಧರ್ಮವೇ ಇಲ್ಲ, ಸಲವ ಭೂಮಿಗೆ ಧರ್ಮವೇ ಇಲ್ಲ. ಉರಿವ ಸೂರ್ಯನಿಗೆ ಜಾತಿ ಇಲ್ಲ, ಸಲವ ಭೂಮಿಗೆ ಧರ್ಮವೇ ಇಲ್ಲ. ಮೇಲು ಕೀಳಿನ ಹಂಗೆ ಇಲ್ಲ, ದೇಶ ಭಾಷೆಯ ತುಂಗೆ ಇಲ್ಲ. ಅವರು ಇವರು ಎಲ್ಲ ಒಂದೇನೆ, ನಮಗೆ ಗಡಿಗಳಿಲ್ಲ, ನಮಗೆ ಗಡಿಗಳಿಲ್ಲ, ಗಡಿಗಳಿಲ್ಲ, ನಮಗೆ ಗಡಿಗಳಿಲ್ಲ. ಯುದ್ಧದಲ್ಲಿ ಫಲವಿಲ್ಲ, ಗೆದ್ದವನಿಗೆ ಸುಖವೇ ಇಲ್ಲ. ಯುದ್ಧದಲ್ಲಿ ಫಲವಿಲ್ಲ, ಗೆದ್ದವನಿಗೆ ಸುಖವೇ ಇಲ್ಲ. ಮರಕ್ಕೆ ಬೇಡವಿಲ್ಲ, ಇಲ್ಲ. ನೆರಳಿಗೆ ಮೈಲಿಗೆ ಇಲ್ಲ, ಇಲ್ಲ. ಮರಕ್ಕೆ ಭೇದವಿಲ್ಲ, ನೆರಳಿಗೆ ಮೈಲಿಗೆ ಇಲ್ಲ. ನಮಗೆ ಗಡಿಯಾರ ಕಡೆಯೊಂದು ಬೇಕಾಗೇ ಇಲ್ಲ, ನಮಗೆ ಗಡಿಗಳೇ ಇಲ್ಲ, ನಮಗೆ ಗಡಿಗಳೇ ಇಲ್ಲ, ಗಡಿಗಳೇ ಇಲ್ಲ, ನಮಗೆ ಗಡಿಗಳೇ ಇಲ್ಲ. ದ್ವೇಷಕ್ಕೆಂದು ಕೊನೆ ಇಲ್ಲ, ದ್ವೇಷಕ್ಕೆಂದು ಕೊನೆಯೇ ಇಲ್ಲ. ಸಿಗುವ ಗುಂಡಿಗೆ ಕರುಣೆ ಇಲ್ಲ, ಕೊನೆಯೇ ಇಲ್ಲ. ಸಿಗುವ ಗುಂಡಿಗೆ ಕರುಣೆ ಇಲ್ಲ. ಪ್ರೀತಿ ಹಂಚಿದರೆ ಜಗಳವೇ ಇಲ್ಲ, ಪ್ರೀತಿ ಹಂಚಿದರೆ ಜಗಳವೇ ಇಲ್ಲ.
ಗಡಿಗಳೇ ಇಲ್ಲ ನಮಗೆ ಗಡಿಗಳೇ ಇಲ್ಲ ಗಡಿಗಳೇ ಇಲ್ಲ ನಮಗೆ ಗಡಿಗಳೇ ಇಲ್ಲ